ವೀಕ್ಷಕರೇ ನಮಸ್ಕಾರ. ಇವತ್ತು ಸಂಸತ್ನಲ್ಲಿ ನಿನ್ನೆ ಮತ್ತು ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತಹ ವಿಚಾರ ಒಂದೇ ಮಾತರಂಗೆ 150 ವರ್ಷ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಂಸತ್ನಲ್ಲಿ ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿಶೇಷ ಚರ್ಚೆಯನ್ನ ಬಿಜೆಪಿ ನೇತೃತ್ವದ NDA ಸರ್ಕಾರ ಹಮ್ಮಿಕೊಂಡಿತ್ತು. ಇದರ ಬಗ್ಗೆ ಸಾಕಷ್ಟು ವಾಗ್ವಾದಗಳು ನಡೀತಾ ಇದ್ದಾವೆ. ಈ ಕುರಿತು ನಾವು ಇವತ್ತು ವಿಶೇಷ ಚರ್ಚೆಯನ್ನ ಹಮ್ಮಿಕೊಂಡಿದ್ದೇವೆ. ಒಂದೇ ಮಾತರಂನ ಇವತ್ತು ಈ ಚರ್ಚೆನ ತಂದಿರುವಂತಹ ಅವಶ್ಯಕತೆ ಇತ್ತ, ತಂದಿರುವ ಉದ್ದೇಶ ಏನು, ಅದರಿಂದ ಆಗುವಂತಹ ಏನಾದ್ರೂ ಅದರಿಂದ ಆಗುವಂತಹ ಉಪಯೋಗ ಏನು, ಈ ರೀತಿಯ ಚರ್ಚೆಗಳು ಪ್ರಶ್ನೆಗಳು ಎದ್ದಿವೆ. ಈ ಕುರಿತು ಚರ್ಚೆ ಮಾಡ್ಲಿಕ್ಕೆ ನಮ್ಮೊಂದಿಗೆ ಹೋರಾಟಗಾರರು ಹಾಗೂ ಶಿಕ್ಷಣ ತಜ್ಞರು ಆದಂತಹ ಬಿ ಶ್ರೀಪಾದ್ ಭಟ್ ಸರ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಹಾಗೆ ಏನು ಬಿಜೆಪಿ ಸರ್ಕಾರ ಎತ್ತಿರುವಂತಹ ಪ್ರಶ್ನೆಯನ್ನ ಬಿಜೆಪಿ ಸರ್ಕಾರ ಮಾಡ್ತಿರುವಂತಹ ಚರ್ಚೆಯನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಮ್ಮೊಂದಿಗೆ ಬಿಜೆಪಿ ವಕ್ತಾರರಾದಂತಹ ಸತ್ಯನಾರಾಯಣ ಅವರಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಕಾಂಗ್ರೆಸ್ನ ಮುಖಂಡರು ಭಾಗಿಯಾಗಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗ್ತಾ ಇಲ್ಲ. ಇರ್ಲಿ, ನಾವು ಈ ಚರ್ಚೆಯನ್ನ ಮುಂದುವರ್ಸೋಣ. ನಾಗರಿಕ ಸಮಾಜದ ಭಾಗವಾಗಿ ಶ್ರೀಪಾದ್ ಭಟ್ ಸರ್ ಇದ್ದಾರೆ ಮತ್ತು ಬಿಜೆಪಿಯ ರಾಜಕಾರಣ ಏನ್ ನಡೀತಾ ಇದೆ ಅದರ ಉದ್ದೇಶವನ್ನ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಬಿಜೆಪಿಯ ಸತ್ಯನಾರಾಯಣ ಅವರಿದ್ದಾರೆ. ಎಲ್ಲ ವಿಚಾರ ಕುರಿತು ನಾವು ಮೊದಲಿಗೆ ಸತ್ಯನಾರಾಯಣ ಅವರಿಂದಲೇ ಮಾತನ್ನ ಶುರು ಮಾಡೋದಾದ್ರೆ, ಸರ್, ಇವತ್ತು ಬಿಜೆಪಿ ಸರ್ಕಾರ, ಮೋದಿ ಮತ್ತು ಅಮಿತ್ ಶಾ ಅವರು ಈ ಒಂದೇ ಮಾತರಂ ಚರ್ಚೆಯನ್ನ ಹಮ್ಮಿಕೊಳ್ಳುವಂತಹ ಅಗತ್ಯವೇನಿತ್ತು ಎಂಬ ಪ್ರಶ್ನೆ ನೇರವಾಗಿ ನಿಮಗೆ ಕೇಳ್ತಾ ಇದ್ದೀನಿ. ಯತಿರಾಜ್ ಅವರೇ, ಇದು ಬಿಜೆಪಿ ಸರ್ಕಾರ, ಅಮಿತ್ ಶಾ ಆಗ್ಲಿ ಮೋದಿ ಅವ್ರದ್ದಾಗ್ಲಿ ಅಲ್ಲ, NDA ಸರ್ಕಾರ, ಕೇಂದ್ರದಲ್ಲಿ ಆಡಳಿತದಲ್ಲೂ NDA ಸರ್ಕಾರ ಮಾಡಿರುವಂತ ಒಂದು ಪ್ರಯತ್ನ. ನಾವು ಇದನ್ನ ಯಾಕೆ ಮಾಡಿದ್ವಿ ಅಂತಂದ್ರೆ, ಕೇವಲ ಒಂದೇ ಮಾತರಂ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಒಂದೇ ಮಾಡ್ಲಿಲ್ಲ. ಸಂವಿಧಾನದ 75ನೇ ವರ್ಷಾಚರಣೆ ಮಾಡಿದ್ವಿ. ಗುರು ತೇಗ್ ಬಹದ್ದೂರ್ ಅವರ 350ನೇ ಬಲಿದಾನ ದಿವಸ ಮಾಡಿದ್ವಿ. ಬಿರ್ಸಾ ಮುಂಡಾರ್ ಅವರ 150ನೇ ವಯಸ್ಸು ಮಾಡಿದ್ವಿ, ಜನ್ಮ ದಿವಸ. ಪಟೇಲ್ ರವರ 150ನೇ ಜನ್ಮ ದಿವಸವನ್ನು ಏಕತಾ ಯಾತ್ರೆ ಅಂತ ಮಾಡಿದ್ವಿ. ಸೊ ಈ ರೀತಿ ಅಹಲ್ಯಾಬಾಯಿ ಹೋಳ್ಕರ್ 300ನೇ ವರ್ಷಾಚರಣೆ, ರಾಣಿ ಚೆನ್ನಮ್ಮ ಜಯಂತಿ 150ನೇ ವರ್ಷಾಚರಣೆ, ಈ ರೀತಿ ಈ ಕಾರ್ಯಕ್ರಮಗಳನ್ನ ಇದನ್ನ ಕೇವಲ ಒಂದೇ ಮಾತ್ರ ಮಾಡ್ಬೇಕು. ಇದರ ಹಿಂದೆ ಬಹಳ ಒಂದು ಸದುದ್ದೇಶದಿಂದ, ಯಾಕಂದ್ರೆ ನಾವು ನಮ್ಮ ಭಾರತ ದೇಶದ ಇವತ್ತಿನ ಪೀಳಿಗೆಗೆ ಇತಿಹಾಸದಲ್ಲಿ ಏನ್ ಘಟನೆಗಳಾಗ್ಬೋದು, ಆ ಇತಿಹಾಸಗಳು ನಮ್ಗೆ ಮುಂದಿನ ಭವಿಷ್ಯತ್ತಿಗೆ, ಮುಂದಿನ ಪೀಳಿಗೆಗೆ ಪಾಠ ಆಗಬೇಕು. ಇದನ್ನ ನಾವು ಸ್ಮರಣೆ ಮಾಡ್ಕೊಂತ ಇರಬೇಕು ಅನ್ನುವಂತ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ರೋ ಹೊರತು, ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರ, ನೀವು ಈಗಿನ ಏನು ಪೀಳಿಗೆಯವ್ರಿಗೆ ಸ್ವಾತಂತ್ರ್ಯದ ಬಗ್ಗೆ ಏನಾದ್ರೂ ಕೇಳಿಬಿಟ್ರೆ, ನೀವು ಕೇವಲ ಗಾಂಧಿ, ನೆಹರು ಇದೇ 3-4-5 ಜನರಿಂದ ಆಯ್ತು ಅನ್ನುವಂತ ಒಂದು ಅಭಿಪ್ರಾಯ ಕೊಡ್ತಾರ. ವಾಸ್ತವವಾಗಿ ಖುದಿರಾಮ್ ಬೋಸ್ ಇರ್ಬೋದು, ಅಶ್ಫಾಕ್ ಉಲ್ಲಾ ಖಾನ್ ಇರ್ಬೋದು, ಮತ್ತೆ ಮದನ್ ಲಾಲ್ ನೇಂಗ್ರಾ, ಭಗತ್ ಸಿಂಗ್, ರಾಜ್ಗುರು, ಮತ್ತೆ ಈ ರಾಮ್ ಪ್ರಸಾದ್ ಬಿಸ್ಮಿಲ್ ಇರ್ಬೋದು, ರೋಷನ್ ಸಿಂಗ್ ಇರ್ಬೋದು, ರಾಜೇಂದ್ರನಾಥ್ ಲಹರಿ ಇರ್ಬೋದು, ಲಕ್ಷಾಂತರ ಜನ ಈ ದೇಶಕ್ಕೆ ಬಲಿದಾನ ಮಾಡಿದಾರ. ಆಮೇಲೆ ಒಂದೇ ಮಾತರಂ ಹಿಂದೆ, ಒಂದೇ ಮಾತರಂ ಕೇವಲ ಅದು 1-2 ಶಬ್ದಗಳ ಪೋಷಣೆ ಜೋಡಣೆ ಅಲ್ಲ. ನೀವು ಕೇವಲ ಇದನ್ನ ಒಂದೇ ಮಾತರಂ ಅಂತ ಹೇಳಿ ನೀವು ಒಂದು ಘಟ್ಟಿಸಿ ನೀವು ಹೇಳಿದಾಗ, ನಿಮ್ಮ ಅಂತರದಂಗದಾಗ ಧೀಶಕ್ತಿ ಉತ್ಪನ್ನ ಆಗ್ತದೆ. ಇದೊಂದು ಸ್ವಾತಂತ್ರ್ಯ ಹೋರಾಟದ ಗಾಯತ್ರಿ ಮಂತ್ರ ಇದ್ದಂಗಾಗಿತ್ತು. ನೀವು ನೋಡಿ, ಒಂದು ಸಮೂಹದ ಕೂಡಾಗಿರ್ಲಿ, ಎಲ್ಲೋ ಒಂದು ಕಾರ್ಯಕ್ರಮದಲ್ಲಿ ಒಂದೇ ಮಾತರಂ ಅಂತ ಘೋಷಣೆ ಕೂಡಿದಾಗ ಅಲ್ಲೊಂದು ಅಂತರ್ಶಕ್ತಿ, ಒಂದು ಧೀಶಕ್ತಿ ಉತ್ಪನ್ನ ಆಗ್ತದೆ. ಏನು ಸ್ವತಂತ್ರದ ಕಥನವನ್ನ ಹೇಳಬೇಕು, ಆ ನಿಟ್ಟಿನಲ್ಲಿ ಈ ಒಂದೇ ಮಾತ್ರ ಅದರ 150 ವರ್ಷದ ಆಚರಣೆಯನ್ನ ಹೇಳ್ತೀರಂತ ಹೇಳ್ತಾ ಇದ್ದೀರಾ. ಅದೇ ಬಿಜೆಪಿ ಐಡಿಯಾಲಜಿಸ್ಟ್ಗಳು ಇದಾರೆ, ಐಡಿಯಾಲಜಿಸ್ಟ್ ಆದಂತಹ ಅಥವಾ ಬಿಜೆಪಿಯ ಮೂಲವಾದಂತಹ RSS ಅಥವಾ ಸಂಘ ಪರಿವಾರ ಅಂತ ಹೇಳ್ತಾರೆ, ಅವರ ಕೊಡುಗೆ ಬಗ್ಗೆ ಕೂಡ ಇವತ್ತ ಖರ್ಗೆ ಅವರು ಪ್ರಶ್ನೆಯನ್ನೆತ್ತಿದ್ದಾರೆ. ನೀವು ಒಂದೇ ಮಾತರಂ ಬಗ್ಗೆ ಮಾತಾಡುವ ಹೊತ್ತಿನಲ್ಲಿ ನಿಮ್ಮ ಕೊಡುಗೆ ಏನು ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್?
ನೋಡಿ, ಯತಿರಾಜ್ ಅವರೇ, ಭಾರತೀಯ ಜನತಾ ಪಕ್ಷ ಆಗ್ಲಿ, ಜನಸಂಘ ಆಗ್ಲಿ, ಇದರ ರಚನೆ ಆದಾಗ ರಚನೆ ಭಾರತ ಹುಟ್ಕೊಂಡಿರ್ಲಿಲ್ಲ. ಒಂದ್ ಹೇಳ್ತೀನಿ, ಆಮೇಲೆ RSS ಇತ್ತು ಅವರ ಹೇಳ್ತೀನಿ. ಒಂದು ಮೂಲವಾದಂತಹ RSS ಏನಿದೆ, RSS ಇತ್ತು, ಮತ್ತೆ ಹಿಂದೂ ಮಹಾಸಭಾ ಇತ್ತು. ಇವರ ಕೊಡುಗೆ ಏನು ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ? ಇವರ ಕೊಡುಗೆ ಏನು? ಬ್ರಿಟಿಷರ ಜೊತೆಗೆ ಇವರು ಹೊಂದಾಣಿಕೆಯಿಂದ ಇದ್ರು ಅಂತ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಈ ಕುರಿತು ಬಹಳಷ್ಟು ಚರ್ಚೆಗಳನ್ನ ಮತ್ತು ಈ ಕುರಿತು ಬಹಳಷ್ಟು ಏನು ಲೇಖನಗಳನ್ನ ಬರೆದಿರುವಂತಹ ಶ್ರೀಪಾದ್ ಭಟ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಶ್ರೀಪಾದ್ ಭಟ್ ಸರ್, ಇವ್ರು ಏನ್ ಹೇಳ್ತಾ ಇದ್ದಾರೆ, RSS ನ ಏನು ಈ ಇವತ್ತಿನ ತಲೆಮಾರಿಗೆ ಸ್ವತಂತ್ರ ಹೋರಾಟದ ಕಥನವನ್ನ ಹೇಳಬೇಕು ಅಂತ ಯತಿರಾಜ್ ಸರ್, RSS ಒಂದೇ ಲೈನ್ ಹೇಳ್ತೀನಿ. RSS 1925 ಹುಟ್ಟಿಕೊಳ್ಳೋದಕ್ಕಿಂತ ಮುಂಚೆ, RSS ಹುಟ್ಟಿಕೊಳ್ಳೋದಕ್ಕಿಂತ ಮುಂಚೆ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆ ಅವರು ಕಾಂಗ್ರೆಸ್ಸಿನ ನಾಗ್ಪುರದ ಮಂಡಳದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು. ಎರಡನೇದ್ದು ಹೋರಾಟದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಡಾಕ್ಟರ್ ಜಿ ಭಾಗವಹಿಸಿದ್ರು. ಮೂರನೇದ್ದು ಈ ವಂದೇ ಮಾತರಮ್ಮನ್ನ 1896 ಸ್ವತಃ ರವೀಂದ್ರನಾಥ್ ಟಾಗೋರ್ ಅವರು ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ ಹಾಡ ಹಾಡ್ತಾರೆ. ಅವತ್ತಿನಿಂದ ಪ್ರತಿಯೊಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಾಗ ಸತತವಾಗಿ ಈ ವಂದೇ ಮಾತರಂ ಹಾಡು ಹೇಳ್ತಾ ಹೋಗ್ತಾರ. ಆದ್ರೆ 1923 ನಾನು ಪಾಯಿಂಟ್ ಅಂಡರ್ಲೈನ್ ಮಾಡ್ತಾ ಇದ್ದೀನಿ, ಸಂಘ ಹುಟ್ಟಿದ್ದು 1925. ಆದ್ರೆ 1896 1923 ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರತಿ ವರ್ಷದ ಡಿಸೆಂಬರ್ ತಿಂಗಳು ನಡೆಯುವಂತ ಅಧಿವೇಶನದಲ್ಲಿ ಸತತವಾಗಿ ವಂದೇ ಮಾತರಂ ಹೇಳ್ಕೊಂಡು ಬರ್ತಾ ಇದ್ರು. 1923 ಕಾಕಿನಾಡ ಅಧಿವೇಶನದಲ್ಲಿ, ಇವತ್ತಿನ ಆಂಧ್ರ ಪ್ರದೇಶ ಕಾಕಿನಾಡದ ಅಧಿವೇಶನದಲ್ಲಿ ಅವತ್ತು ಏನು ವಿಷ್ಣು ದಿಗಂಬರ್ ಪುರಸ್ಕರ್ ಅವರು ಈ ವಂದೇ ಮಾತರಂ ಹಾಡು ಹೇಳಕ್ ಬಂದಾಗ ಅವತ್ತಿನ ಕಾಂಗ್ರೆಸ್ಸಿನ ಅಧ್ಯಕ್ಷತೆಯಲ್ಲಿದ್ದಂತ ಮೊಹಮ್ಮದ್ ಅಲಿ ಅವರು ಇದು ನನ್ನ ಸಮಾಜದಲ್ಲಿ ಇಲ್ಲ, ಇದು ನನ್ನ ನಿಷಿದ್ಧ ಇದೆ ಅಂತ ಹೇಳಿ ಮೊದಲನೇ ಸಾರಿ ವಿರೋಧ ಮಾಡ್ತಾರ. ವಂದೇ ಮಾತರಂ ಮತ್ತು ವಂದೇ ಮಾತರಂನ ಬರೀ ಏನು ಜಿನ್ನಾ ಅವರು ಮಾತ್ರ, ಅಲಿ ಅವರು ಮಾತ್ರ ಅದನ್ನ ವಿರೋಧಿಸಿದಂತಲ್ಲ, ಅದರ ಬರುವಂತಹ ಪ್ರತಿಗಾಮಿ ವಿಚಾರಗಳನ್ನ ಬೇರೆ ಬೇರೆ ನೆಹರು ಇರ್ಬೋದು, ವಲ್ಲಭಾಯ್ ಪಟೇಲ್ ಇರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಹೀಗೆ ಬೇರೆ ಬೇರೆ ನಾಯಕರು ಕೂಡ ಅದನ್ನ ಕ್ರಿಟಿಸೈಸ್ ಮಾಡಿದ್ದಾರೆ ಅನ್ನೋ ಚರ್ಚೆ ಇದೆ. ಶ್ರೀಪಾದ್ ಭಟ್ ಸಾಹೇಬ್, ನಿಮ್ಗೆ ಈಗ ಕೇಳುವಂತದ್ದು, ಇವರ ಪ್ರಕಾರ ಇವತ್ತಿನ ಸ್ವತಂತ್ರ ಹೋರಾಟದ ಕಥನವನ್ನ, ಅವತ್ತಿನ ಸ್ವತಂತ್ರ ಹೋರಾಟದ ಕಥನವನ್ನ ಇವತ್ತಿನ ತಲೆಮಾರಿಗೆ ಹೇಳ್ಬೇಕು. ಹಾಗಾಗಿ ನಾವು ಈ ಇತಿಹಾಸದ ಕಥನವನ್ನ ಈ ಚರ್ಚೆಗೆ ಎತ್ಕೊಂಡಿದೀವಿ ಅಂತ ಹೇಳ್ತಾ ಇದ್ರಿ. ಇವರ ಇತಿಹಾಸ ಕಥನವನ್ನ ನೀವ್ ಹೇಗೆ ನೋಡ್ತೀರಿ? ಸ್ವಲ್ಪ ವಿಸ್ತರಿಸಬಹುದಾ? ಯತಿರಾಜ್, ಇದು ಈ ಚರ್ಚೆ ಆದಷ್ಟು ಬೈನರಿ ಆಗದಿರೋ ತರ ನೋಡ್ಕೊಳ್ಳೋಣ. ಯಾಕೆಂದ್ರೆ ಸತ್ಯನಾರಾಯಣ ಹೇಮಾದ್ರಿ ಬಿಜೆಪಿ ನಮ್ಮ ಗೆಳೆಯರು ಮಾತಾಡಿದ್ದಾರೆ. ಅವ್ರು ಹೇಳಿದ್ದಾರೆ ಇತಿಹಾಸವನ್ನ ಮತ್ತೆ ಮತ್ತೆ ಈಗಿನ ಕಾಲದ ತಲೆಮಾರಿಗೆ ಹೇಳ್ಬೇಕಂತ ಹೇಳೋಣ. ಮುಂದಿನ 2 ವರ್ಷದ ನಂತರ 2028ಕ್ಕೆ ಗಾಂಧಿಯವರ ಹತ್ಯೆ ಮಾಡಿದಂತ ಚಿತ್ಪಾವನ ಬ್ರಾಹ್ಮಣ ಗೋಡ್ಸೆ ಹತ್ಯೆ ಮಾಡಿದೆ 80 ವರ್ಷ ಆಗುತ್ತೆ. ಅದನ್ನ ಚರ್ಚೆ ಮಾಡ್ಲಿ, ಅದು ಕೂಡ ಚರ್ಚೆ ಆಗ್ಬೇಕಲ್ವಾ? ಗೋಡ್ಸೆ ಹಿಂದೂ ಮಹಾಸಭಾದ ಸದಸ್ಯರಾಗಿದ್ರು, ಅದು ಚರ್ಚೆ ಆಗ್ಬೇಕು. ಅದೇ ಹಿಂದೂ ಮಹಾಸಭಾ ಇವತ್ತಿಗೂ ಅಸ್ತಿತ್ವದಲ್ಲಿದೆ. ಅದೇ ಹಿಂದೂ ಮಹಾಸಭಾ ಗಾಂಧಿ ಗೋಡ್ಸೆಯನ್ನ ಪೂಜೆ ಮಾಡ್ತಾ ಇದೆ. ಇದೇ ಮೋದಿ ಸರ್ಕಾರ 12 ವರ್ಷದಿಂದ ಅಧಿಕಾರದಲ್ಲಿದೆ, ಅದಕ್ಕೆ ಏನು ಆಕ್ಷನ್ ತಗೊಳ್ತಾ ಇಲ್ಲ, ಇದು ಸಹ ಚರ್ಚೆ ಆಗ್ಬೇಕು. ಅದು ಹೇಗೆ ವಿ ಡಿ ಸಾವರ್ಕರ್ ಅವರು 1948ರಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಬೇಡಿ, ನೀವು ಬ್ರಿಟಿಷ್ ಆರ್ಮಿ ಸೇರ್ಕೊಳ್ಳಿ ಅಂತ ಹೇಳಿದ್ದು ಕೂಡ ಚರ್ಚೆ ಆಗ್ಬೇಕು. ಹೆಡ್ಗೇವಾರ್ ಅವರು ಖಿಲಾಫತ್ ಚಳವಳಿಯನ್ನ ಬೆಂಬಲಿಸಿದ 1921ರಲ್ಲಿ, ಅದನ್ನು ಚರ್ಚೆ ಆಗ್ಬೇಕು. ಇದೇ ಹಿಂದೂ ಮಹಾಸಭಾ ಮುಸ್ಲಿಂ ಲೀಗ್ ಜೊತೆ ಸೇರ್ಕೊಂಡು ಸಿಂಧ್ ಪ್ರಾಂತದಲ್ಲಿ ಸರ್ಕಾರ ರಚಿಸಿದ್ದು ಕೂಡ ಚರ್ಚೆ ಆಗ್ಬೇಕು. ಇತಿಹಾಸ ಇವೆಲ್ಲ ಬರ್ತಾವಲ್ವಾ? ಆಮೇಲೆ ಸಂವಿಧಾನವನ್ನ ಇವರು ಪ್ರೀತಿಸುವಂತ ಗೋಳ್ವಾಳ್ಕರ್ ಅವರು ವಿರೋಧಿಸಿದ್ದು ಕೂಡ ಚರ್ಚೆ ಆಗ್ಬೇಕು. ಸಂವಿಧಾನ ಅದರಲ್ಲಿ ಮನುಸ್ಮೃತಿ ಇಲ್ಲ ಅಂತ ಟೀಕೆ ಮಾಡಿದ್ದು ಕೂಡ ಚರ್ಚೆ ಆಗ್ಲಿ. ರಾಷ್ಟ್ರಧ್ವಜವನ್ನ ವಿರೋಧಿಸ್ಬಿಟ್ಟು ಭಗವಧ್ವಜವನ್ನ ಬೇಕು ಅಂತ ಹೇಳಿದ್ದು ಕೂಡ ಚರ್ಚೆ ಆಗ್ಲಿ. ಇತಿಹಾಸ ಇವೆಲ್ಲ 2001ರವರೆಗೂ RSS ನ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನು ಹಾರಿಸದೇ ಇರೋದು ಕೂಡ ಚರ್ಚೆ ಆಗ್ಲಿ. ಅದು ದೇಶಭಕ್ತಿಯ ಪ್ರತೀಕ ಅಲ್ವಾ? ಹಾರ್ಸಕ್ ಬಂದವ್ರನ್ನ ಅರೆಸ್ಟ್ ಮಾಡಿಸೋದು ಕೂಡ ಚರ್ಚೆ ಆಗ್ಲಿ. ಇವು ಅನೇಕ ವಿಷಯಗಳಿದಾವೆ. ದಂಡಿ ಸತ್ಯಾಗ್ರಹ ನಡೆದಾಗ ಇದೇ ಹೆಡ್ಗೇವಾರ್ ಕಾಂಗ್ರೆಸ್ನ ಬಿಟ್ಬಿಟ್ಟು RSS ಸ್ಥಾಪಿಸಿದ್ರು. ಅವ್ರ ಸ್ನೇಹಿತರು ಮೂಂಜಿ ಅವ್ರ ಜೊತೆ ಸೇರ್ಕೊಂಡು ಅವ್ರು ಹೇಳ್ತಾರೆ, ಯಾರಾದ್ರೂ ಬೇಕಿದ್ರೆ ಹೋಗಿ, ಬ್ಯಾಡದಿದ್ರೆ ಬಿಡಿ, ನಾವು ಒತ್ತಾಯ ಮಾಡಲ್ಲ ಅಂತ ಹೇಳ್ತಾರೆ. ಅದು ಕೂಡ ಚರ್ಚೆ ಆಗ್ಲಿ. ಆಮೇಲೆ ಇವ್ರು ಹೇಳ್ತಾರೆ ಹೆಡ್ಗೇವಾರ್ ಅವರು ಜೈಲಿಗೆ ಹೋಗಿದ್ರು ಅಂತ ಹೇಳ್ತಾರೆ. ಅದೇ ಹೆಡ್ಗೇವಾರ್ ಅವರ
ಬಯೋಗ್ರಫಿ ಆತ್ಮಕಥೆಯಲ್ಲಿ ಬರೀತಾರೆ. ಹೆಗಡೆವಾರ್ ಅವರು ಯಾತಕ್ ಜೈಲಿಗೆ ಹೋದ್ರು ಅಂದ್ರೆ, ಜೈಲಲ್ಲಿರುವಂತಹ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಮುಂದೆ ಸ್ಥಾಪಿಸಲಿರುವಂತಹ RSS ಬಗ್ಗೆ ಪರಿಚಯ ಮಾಡ್ಕೊಡೋದಕ್ಕೆ ಮತ್ತೆ ಅಲ್ಲಿ ಸದಸ್ಯರಾಗಿ ನೇಮಿಸ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಹೋಗಿದ್ರು ಅನ್ನುವಂತ ಅವರ ಇದರಲ್ಲೇ ಬರುತ್ತೆ. ಅದು ಚರ್ಚೆ ಆಗ್ಲಿ. ಗೋಳ್ವಲ್ಕರ್ ಅವರ ಬೆಂಚ್ ಆಫ್ ಥಾಟ್ಸ್ ನ ಇರುವಂತಹ ಒಂದು ಪ್ರತಿಗಾಮಿಗಳು ಅದು ಇವತ್ತು ಬಿಜೆಪಿ ಒಪ್ತಾರ ಒಪ್ಪಲ್ಲ, ಅದು ಚರ್ಚೆ ಆಗ್ಲಿ. ಎಲ್ಲ ಇತಿಹಾಸ ಇದೆ. ಮತ್ತೆ ಇತಿಹಾಸವನ್ನ ನೋಡುವ ಕ್ರಮ ಕೂಡ ಬಿಜೆಪಿ ಅವರ ಗೆಳೆಯ ಅರ್ಥ ಮಾಡ್ಕೊಳ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಅದನ್ನ ವಾದ ಮಾಡೋದ್ ಬೇಡ. ಇತಿಹಾಸವನ್ನ ವಿಚಾರದಿಂದ ನೋಡ್ಬೇಡಿ. ಇತಿಹಾಸವನ್ನ ವಿಚಾರದಿಂದ ನೋಡಕ್ಕೆ ಸಾಧ್ಯವೇ ಇಲ್ಲ. ಇತಿಹಾಸವನ್ನ ವಸ್ತುನಿಷ್ಠವಾಗಿ ನೋಡಿ. ಇತಿಹಾಸವನ್ನ ಆಯಾ ಕಾಲಘಟ್ಟದಲ್ಲಿಟ್ಟು ಅರ್ಥ ಮಾಡ್ಕೊಂಡು ನೋಡ್ಬೇಕಾದಂತ ಸ್ಥಿತಿ, ಅದು ಕೂಡ ಚರ್ಚೆ. ಇತಿಹಾಸ ನೋಡೋ ಕ್ರಮವನ್ನು ಅರ್ಥ ಮಾಡ್ಕೊಳ್ಳೋಣ. ಉದಾಹರಣೆಗೆ ಗೋಡ್ಸೆ ಅವರು ಮತ್ತು ಅವರ ಸಹಚರರು ಗಾಂಧಿಯನ್ನು ಕೊಲೆ ಮಾಡೋದಕ್ಕಿಂತ ಮುಂಚೆ 3 ತಿಂಗಳ ಮುಂಚೆ ಸಾವರ್ಕರ್ನ ಭೇಟಿ ಆಗ್ತಾರೆ. ಸಾವರ್ಕರ್ ಅವ್ರು ಹೋಗ್ಬೇಕಾದ್ರೆ ವಿಜಯ್ ಭಾವ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿದ್ದಂತಹ ಒಬ್ಬ ಬೆಂಗಾವಲು ಪಡೆ ಸಾಕ್ಷಿ ನುಡಿದ್ ಕೂಡ ಹೇಳ್ತಾರೆ. ಅದಕ್ಕೆ RSS ಅವ್ರು ಹೇಳ್ತಾರೆ ಅದು ಇದಕ್ಕೋಸ್ಕರ ಹೇಳಿರ್ಲಿಲ್ಲ, ಬ್ಯಾರದಕ್ಕೋಸ್ಕರ ಅಂತ ಹೇಳ್ತಾರೆ. ಅದು ಸಾಂದರ್ಭಿಕವಾಗಿ ಕಾಣಿಸ್ತವೆ. ಆ ಇತಿಹಾಸ ಸಂದರ್ಭದಲ್ಲಿ ಯಾವ ಕಾಲಘಟ್ಟದಲ್ಲಿ ಏನಾಯ್ತಂತ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇತಿಹಾಸವನ್ನ ನೋಡುವ ಕ್ರಮವೇ ಬದಲಾಗ್ಬೇಕಾಗತ್ತೆ. ಇತಿಹಾಸವನ್ನ ವಿಚಾರವಾಗಿಯೂ ನಾನು ನಂಬಿದ ಸಿದ್ಧಾಂತವಾಗಿಯೂ ನೋಡುವುದಾದ್ರೆ ಇದು ಮತ್ತಷ್ಟು ದುರಂತಗಳಿಗೆ ಕಾರಣ ಆಗುತ್ತೆ. ಇದು ನಮ್ಮ ಬಿಜೆಪಿ ಗೆಳೆಯರು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಅವ್ರ ಇತಿಹಾಸವನ್ನು ನೋಡೋದಕ್ಕೆ ಖುಷಿಯಾಗಿ ಮಾತಾಡ್ತದೆ, ಖುಷಿಯಾಗಿದೆ. ಯಾಕಂತಂದ್ರೆ ಇವರೇ ಬಲಪಂಥೀಯ ಒಬ್ಬ ಇತಿಹಾಸಕಾರ ಇದ್ದಾರೆ, ಮುಜುಮ್ದಾರ್ ಅವರು. ನಾವೆಲ್ಲ ಗೌರವಿಸುವಂತ ವಿರಳಾತಿ ವಿರಳ ಬಲಪಂಥೀಯ ಇತಿಹಾಸಕಾರಲ್ಲಿ ಮುಜುಮ್ದಾರ್ ಸಹ ಒಬ್ರು. ಯಾಕಂದ್ರೆ ಬಲಪಂಥೀಯರಲ್ಲಿ ಯಾವ್ದೇ ಒಬ್ಬ ಇಂಟೆಲೆಕ್ಚುಯಲ್ ಬರೋದು ಬಹಳ ಕಷ್ಟ. ಯಾಕಂದ್ರೆ ಅವರ ಸಿದ್ಧಾಂತವನ್ನ ಒಪ್ಪದೇ ಇರುವಂತಹ ಚರ್ಚೆಗಳನ್ನ ಅವರು ಇಟ್ಕೊಳ್ಳೋದಿಲ್ಲ. ಇಲ್ಲಿ ಸ್ಪಷ್ಟವಾಗಿ ಪಟ್ಕೊಳ್ಬೇಕಾಗತ್ತೆ. ಹೇಳ್ತಾರೆ ಈ RSS ಆಗ್ಲಿ ಬಿಜೆಪಿ ಆಗ್ಲಿ ಇವ್ರದ್ದು ಏನಪ್ಪಾ ಅಂತಂದ್ರೆ ದೇಶ ಪ್ರೇಮವನ್ನ ಧಾರ್ಮಿಕತೆಯಾಗಿ ಬದಲಾಯಿಸುವ ಚರ್ಚೆ ಮಾಡುವಂತಹದ್ದು, ಧಾರ್ಮಿಕತೆಯನ್ನ ದೇಶ ಪ್ರೇಮವಾಗಿ ಚರ್ಚೆ ಮಾಡುವಂತಹದ್ದು, ಈ ತರದ ಒಂದು ಆಟಗಳನ್ನ ಇವರು ಮಾಡ್ತಾ ಇರ್ತಾರೆ. ಇಲ್ಲಿ ದೇಶ ಪ್ರೇಮವನ್ನ ಡಿಫೈನ್ ಮಾಡೋದು ಯಾವಾಗ? ನೀವು ದೇಶಕ್ಕೆ ಹೋಗಿ ಹೋರಾಡಿದಾಗ, ಈ ದೇಶದಲ್ಲಿರುವಂತಹ ಜನಗಳನ್ನ ಪ್ರೀತಿ ಮಾಡಿದಾಗ, ಎಲ್ಲಾ ಜನರಿಗೂ ಸಮಾನ ಹಕ್ಕುಗಳಿವೆ ಅಂತ ನೀವು ಮಾತನಾಡಿದಾಗ, ಯಾವುದೇ ಧರ್ಮವನ್ನ ನಾವು ಭೇದ ಭಾವ ಮಾಡೋಣ ಅಂದಾಗ ಅದು ದೇಶಕ್ಕೋಸ್ಕರ ಅನ್ನತ್ತೆ. ಇವರು ಅದನ್ನ ಧಾರ್ಮಿಕತೆಗೆ ಕನ್ವರ್ಟ್ ಮಾಡ್ತಾರೆ, ಧರ್ಮವನ್ನ ರಾಷ್ಟ್ರೀಯತೆ ಕನ್ವರ್ಟ್ ಮಾಡ್ತಾರೆ. ಹೀಗಾಗಿ ಇವತ್ತು ಒಂದೇ ಮಾತ್ರ ಚರ್ಚೆ ಬಂದಾಗ ಎಲ್ಲವೂ ನಾವು ಪ್ರಶ್ನೆ ಮಾಡೋಕ್ಕಾಗತ್ತೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ನಿಜವಾಗಿಯೂ ಇವರಿಗೆ ಯಾವ ನೈತಿಕತೆ ಇದೆ ಅಂತ ಇವರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ RSS ಭಾಗವಹಿಸಿಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿಂದೂ ಮಹಾಸಭಾ ಭಾಗವಹಿಸಿಲ್ಲ, ಏನೂ ಭಾಗವಹಿಸ್ದಿರುವಂತವ್ರು ಸ್ವಾತಂತ್ರ್ಯ ಹೋರಾಟದ ಚಳುವಳಿಗಳನ್ನ ಟೀಕೆ ಮಾಡುವಂತವ್ರು ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವರ ನೈತಿಕತೆಯನ್ನು ಪ್ರಶ್ನೆ ಮಾಡ್ಬೇಕಾಗತ್ತೆ. ಈ ಪ್ರಶ್ನೆಗಳಿಗೆ ಬಿಜೆಪಿಯ ವಕ್ತಾರರಾದಂತಹ ಸತ್ಯನಾರಾಯಣ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಇವರು ಹೇಳ್ತಿರುವಂತದ್ದು RSS ಮತ್ತು ಹಿಂದೂ ಮಹಾಸಭಾದ ಹಿನ್ನೆಲೆಯವರು. ಅಂದ್ರೆ ನಿಮ್ಮ ಇವತ್ತಿನ ಬಿಜೆಪಿಯ ಮೂಲ ಏನಿದೆ ನಿರ್ಮಾತೃಗಳು ಅಂತ ಹೇಳಿದರೆ ಅವರ ಮೂಲ ಸಂಘ ಪರಿವಾರ, ಅವರು ಸ್ವತಂತ್ರ ಹೋರಾಟದ ಭಾಗವಾಗಿರ್ಲಿಲ್ಲ ಅಂತ ಹೇಳಿ ಶ್ರೀಪಾದ ಭಟ್ ಅವರು ನೇರವಾಗಿ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನಿರುತ್ತೆ? ಯತಿರಾಜ್ ಅವರೇ, ಶ್ರೀಪಾದ್ ಸರ್ ಆರಂಭದಾಗ ಏನ್ ಹೇಳಿದ್ರು, ಒಂದೇ ಮಾತರಂ ಬಗ್ಗೆ ಮಾತನಾಡೋಣ ಅಂತ ಹೇಳಿದ್ರು. ಡೈವರ್ಷನ್ ಬೇಡ, ಒಂದೇ ಮಾತರಂ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ರು. ಈಗ ನೀವು ಒಂದೇ ಮಾತರಂ ಬಗ್ಗೆ ಮಾತಾಡಂದ್ರ ಒಂದೇ ಮಾತರಂ ಮಾತಾಡ್ತೀನಿ. ಇಲ್ಲ ಸಂಘದ ಪಾತ್ರ ಒಂದೇ ಮಾತರಂ ಮತ್ತು ಒಂದೇ ಮಾತರಂನ ಚರ್ಚೆ ಇರ್ಬೋದು ಅಥವಾ ಸ್ವಾತಂತ್ರ್ಯ ಹೋರಾಟದ ಚರ್ಚೆ ಇರ್ಬೋದು. ಈ ಎರಡೂ ಕೂಡ ಸ್ವಾತಂತ್ರ್ಯ ಹೋರಾಟದಾಗ ಸಂಘದ ಪಾತ್ರ ಏನು ಅಂತ ನೀವು ಪ್ರಶ್ನೆ ಕೇಳಿದ್ರ, ಸ್ವಾತಂತ್ರ್ಯ ಹೋರಾಟದಾಗ ಸಂಘದ ಪಾತ್ರ ಏನು ಅಂತ ನಾನು ಹೇಳ್ತೀನಿ. ನನಗೆ ಸಮಯ ಕೊಡ್ರಿ, ನನಗೊಂದು 5 ನಿಮಿಷ ಕೊಡ್ರಿ. ಸಂಘದ ಪಾತ್ರ ಏನು ಹೇಳ್ತೀನಿ. ಸ್ವಾತಂತ್ರ್ಯ ಹೋರಾಟದಾಗ ಸಂಘದ ಪಾತ್ರ ಏನು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಏನು ತಪ್ಪಿಲ್ಲ. ಅವ್ರು ಕೇಳಿದ್ರು ಒಳ್ಳೇದದು. ಯಾವ್ದಕ್ಕೂ ವಿಚಾರಗಳ ವಿನಿಮಯಗಳ ಆಗ್ಬೇಕು. ನನಗ್ ತಿಳಿದ ಇರೋದು ಮಾಹಿತಿನ ಅವ್ರು ಹೇಳ್ಕೊಡ್ಬೇಕು. ಅವ್ರಿಗೆ ಏನೋ ಗೊತ್ತಾಗಿದೆ ಇರೋದು ಅಥವಾ ಮಾಹಿತಿ ಸಿಗದ ಇರೋದು ನಾನು ಹೇಳ್ಕೊಡ್ಬೇಕು. ತಪ್ಪಿಲ್ಲ. ಅದೇ ಡಿಬೇಟ್ ಆಗ್ಬೇಕಾಗಿದ್ದು. ಅದು ಒಳ್ಳೇದದು. ನೋಡಿ, ನಾನು ಆಗ್ಲೇ ಆರಂಭದಾಗ ಹೇಳಿದೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಏನು ಸಂಸ್ಥಾಪಕ ಅಧ್ಯಕ್ಷರಾದ ಪರಂ ಪೂಜನೀಯ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವ್ರು ಹೇಳ್ತಾರ, ಈ ಸ್ವಾತಂತ್ರ್ಯ ಹೋರಾಟದ ಅವ್ರ ಪಾತ್ರ ಏನು, ಅವ್ರ ಪಾತ್ರಗಳನ್ನ ನಾವು ಪುಟಗಳಷ್ಟು ಹೇಳ್ಬೋದು. ಯತಿರಾಜ್ ಸರ್, ಇದು ಈ ರೀತಿ ಚರ್ಚೆಗೆ ಬರ್ಬೇಕು. ಹೇಳ್ತೀನಿ ನೋಡಿ, ಅವರು ಕಾಂಗ್ರೆಸ್ಸಿನ ನಾಗಪುರದ ಮಂಡಳದ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ರು ಮುಂಚೆ. ಏನು 1925 ಸಂಘ ಸ್ಥಾಪನೆ ಮುಂಚೆ. ಆಮೇಲೆ 1918 1922 ಅವಧಿಯೊಳಗ ಸಮಯದಾಗ
ಅವ್ರು ಯುವಕರಾಗಿ ಅವರು ಸ್ವಾತಂತ್ರ್ಯ ಗಾಂಧೀಜಿಯವರ ಹೋರಾಟದಲ್ಲಿ ಆಕರ್ಷಿತರಾಗಿ ಆ ಹೋರಾಟದಲ್ಲಿ ಧುಮುಕಿ ಹಲವಾರು ಜೈಲುವಾಸ ಅನುಭವಿಸಿದಾರ. ಮತ್ತು ಇನ್ನೊಂದು 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ನಲ್ಲಿ ಅದರಲ್ಲಿ ಅದಕ್ಕಿಂತ 1932-33 ದಂಡಿ ಸತ್ಯಾಗ್ರಹದಲ್ಲಿ ಏನು ಮಹಾತ್ಮ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಸಂಘದ ಭಾರತ ದೇಶದ ಮಧ್ಯಪ್ರಾಚ್ಯದ ಪ್ರಮುಖರಾಗಿ ಇವರು ಭಾಗವಹಿಸಿ ಆ ಸಂದರ್ಭದಲ್ಲಿ 8 ತಿಂಗಳ ಕಾಲ ಇವರು ಜೈಲಿಗೆ ಹೋಗ್ತಾರ. ಆಮೇಲೆ ಒಂದು ಆದೇಶ ಕೊಡ್ತಾರ. ಇವತ್ತು ಏನು ಕಾಂಗ್ರೆಸ್ ಅವಾಗಿನ ಅಧಿವೇಶನದಾಗ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಜನವರಿ 26 ದೇಶದ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಹೋರಾಟಕ್ಕೆ ಕರೆ ಕೊಟ್ಟಾಗ ಡಾಕ್ಟರ್ ಜಿ ನಮ್ಮ ಸಂಘದ ಎಲ್ಲ ಶಾಖೆಗಳಿಗೆ ಸಾಯಂಕಾಲ ಒಂದು ಮಾಹಿತಿ ಕೊಡ್ತಾರ. ಏನು ಇವತ್ತು ಎಲ್ಲರೂ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಕಾಂಗ್ರೆಸ್ ಕರೆ ಕೊಟ್ಟಿರುವ ಈ ದೇಶದ ಸ್ವಾತಂತ್ರ್ಯದ ಒಂದು ಇಟ್ ವಾಸ್ ಎ ಮೂವ್ಮೆಂಟ್. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಜಕೀಯ ಪಕ್ಷ ಅಲ್ಲ, ಕಾಂಗ್ರೆಸ್ ಅನ್ನೋದು ಸ್ವಾತಂತ್ರ್ಯದ ಮೂವ್ಮೆಂಟ್. ಅದು ಆ ಸಂದರ್ಭದಲ್ಲಿ ಎಲ್ಲ ಕಡೆ ಶಾಖೆಗಳಲ್ಲಿ ಇವತ್ತು ಪ್ರಣಾಮ ತಗೋಬೇಕು, ಈ ವಿಚಾರವಾಗಿ ಬೌದ್ಧಿಕ ಮಾಲಿಗಳಾಗ್ಬೇಕು ಅನ್ನುವಂಥದ್ದನ್ನ ಹೇಳ್ತಾರ. ಆಮೇಲೆ ಏನು ಈ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವ್ರೇನು ಲಾಹೋರ್ಲಿಂದ ತಪ್ಪಿಸ್ಕೊಂಡು ಜೈಲಿನಿಂದ ತಪ್ಪಿಸ್ಕೊಂಡು ಬರ್ತಾರ. ಅದೇನೋ ಅವ್ರದ್ದು ಮರಣದಂಡನೆ ಆಗುವಂತ ಪರಿಸ್ಥಿತಿ ಒಳಗ ಅವ್ರಿಗೆ ದೆಹಲಿ ಒಳಗ ನಮ್ಮ ಗೊತ್ತಾಯ್ತು. 1929 ಅವಧಿನಲ್ಲಿ ರಾಷ್ಟ್ರ ಧ್ವಜವನ್ನ ಹಾರಿಸಲಿಕ್ಕೆ ಕರೆಯನ್ನ ಕೊಟ್ರು. ಎಸ್, ಇದು ಏನು ಸಂಪೂರ್ಣ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಕಾಂಗ್ರೆಸ್ ಕರೆ ಕೊಟ್ಟಾಗ ಒಂದು. ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದ್ರು ಸರ್, ಇನ್ನೊಂದು ಪ್ರಶ್ನೆ ಕೇಳಿದ್ರು. ಇವರು 2001 ಇವರು ರಾಷ್ಟ್ರ ಧ್ವಜನ ಹಾರಿಸ್ಲಿಲ್ಲ ಅಂತ ಹೇಳಿದ್ರು. ಸರ್ ಯತಿರಾಜ್ ಅವ್ರೆ, ಇಲ್ಲಿ ಫ್ಲಾಗ್ ಕೋಡ್ ಅಂತ ಇತ್ತು ಭಾರತ ದೇಶದಾಗ. 2001 ಮುಂಚೆ ಯಾರು ಇದನ್ನ ರಾಷ್ಟ್ರ ಧ್ವಜವನ್ನು ಸೀಮಿತವಾಗಿ ಹಾರ್ಸಕ್ ಅವಕಾಶ ಇತ್ತು. ಆಮೇಲೆ ನಾನು ಈ ಸಂದರ್ಭ ಇನ್ನೊಂದು ಪ್ರಶ್ನೆ ಕೇಳಬಯಸ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಾಲಯದ ಮೇಲೆ ಕಾಂಗ್ರೆಸ್ ಪಕ್ಷ ಧ್ವಜ ಹಾರಿಸ್ತದ, ಭಾರತೀಯ ಜನತಾ ಪಕ್ಷ ತನ್ನ ಕಾರ್ಯಾಲಯದ ಮೇಲೆ ಬಿಜೆಪಿ ಧ್ವಜ ಹಾರಿಸ್ತದ, ಸಂಘ ತನ್ನ ಕಾರ್ಯಾಲಯದ ಮೇಲೆ ಭಗವಾ ಧ್ವಜ ಹಾರಿಸ್ತದ. ಕಾಂಗ್ರೆಸ್ ಪಕ್ಷದ ವಕ್ತಾರರು ಬಂದಿದ್ರೆ ಖಂಡಿತವಾಗ್ಲೂ ಈ ಪ್ರಶ್ನೆಯನ್ನ ಅವ್ರು ಕೇಳ್ಬೋದಾಯ್ತು. ಆದ್ರೆ ನಾವೀಗ ಸ್ಪೆಸಿಫಿಕ್ ಆಗಿ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ RSS ನ ಪಾತ್ರ ಏನು ಅಂತ ಹೇಳಿ ಇವತ್ತು ಸಂಸತ್ನಲ್ಲಿ ಖರ್ಗೆ ಅವರು ಪ್ರಶ್ನೆಯನ್ನ ಎತ್ತಿದ್ದಾರೆ. ಅದರ ಭಾಗವಾಗಿ ಮತ್ತು ಇವತ್ತು ಇತಿಹಾಸವನ್ನ ಮೆಲುಕು ಹಾಕ್ಬೇಕು ಎಂಬ ನಿಮ್ಮ ಚರ್ಚೆಯ ಭಾಗವಾಗಿ 1929 ಏನು ಸಂಪೂರ್ಣ ಸ್ವಾತಂತ್ರ್ಯ ಕರೆ ನೋಡ್ತು, ಅವಾಗ ಹೆಗ್ಡೆವಾರ್ ಅವರು ತಮ್ಮ ಶಾಖೆಗಳಿಗೆ ಒಂದು ಕರೆಯನ್ನ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ನಾನು ಒಂದು ಉದಾಹರಣೆ ಹೇಳಿದೆ. ಇಂಥದ್ದು ಏನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಘದ ಪಾತ್ರ ಏನು ಅನ್ನುವಂಥದ್ದು ನಾನ್ ನಿಮ್ಗೆ ಇಲ್ಲೊಂದು ಪುಸ್ತಕ, ನಂದು ಡೈರಿ ಐತಿಲ್ಲ, ನಾನ್ ಪುಸ್ತಕನ ತೆಗೆದು ಓದ್ಬಹುದು. ನಮ್ಮ ಪಾತ್ರ ಐತಿ. ಸ್ವಾತಂತ್ರ್ಯ ಹೋರಾಟದಲ್ಲಿ RSS ನ ಕದನ ಶುರುವಾಗಿದ್ದೆ ಸ್ವಾತಂತ್ರ್ಯ ಬಂದು 50 ವರ್ಷಗಳ ನಂತರ ಅಂತ ಇತಿಹಾಸಕಾರರು ಬಹಳ ಸಂಶೋಧನಾತ್ಮಕವಾಗಿ ಚರ್ಚೆಗಳನ್ನು ನೋಡಿ. ಈಗ ಶ್ರೀಪಾದ್ ಭಟ್ ಅವರಿಗೆ ಒಂದು ಹೇಳಿ ಸರ್, ಹೇಳಿ. ಯತಿರಾಜ್ ಅವರೇ, ಈಗ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಯಾರ್ಯಾರೇನ್ ಕಥನೆ ಬರೆದಿದಾರ ಅದಕ್ಕೆಲ್ಲಕ್ಕೂ ಡಾಕ್ಯುಮೆಂಟಲ್ ಎವಿಡೆನ್ಸ್ ಬೇಕಲ್ಲ. ಸಂಘದ ಪಾತ್ರ ಏನು ಅನ್ನುವಂಥದಕ್ಕ ನೀವು ಬ್ರಿಟಿಷರ ಪತ್ರಾಗಾರದಲ್ಲಿ ಸಂಘದ ಪಾತ್ರ ಏನು, ಸಂಘ ಯಾವ ರೀತಿ ಬ್ರಿಟಿಷ್ ಸರ್ಕಾರಕ್ಕೆ ಮರ್ಮಾಘಾತವಾಗಿ ಪರಿಣಮಿಸಿದೆ ಅನ್ನುವಂಥದ್ದು ಪತ್ರಗಳ ಒಂದು ದಾಖಲಾತಿಗಳಿದಾವು. ನೀವು ಡಿಪೆಂಡ್ ಮಾಡ್ರಿ, ಶ್ರೀಪಾದ್ ಸರ್ ಕರೀರಿ, ನಾನು ಆ ದಾಖಲೆಗಳ ಸಮೇತ ಕೊಡ್ತೀನಿ. ಸಂಘದ ಪಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಏನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೂಡ ಕೊಡ್ತೀನಿ. ಶ್ರೀಪಾದ್ ಭಟ್ ಸರ್, ದಾಖಲಾತಿಗಳಿದಾವೆ. ಸ್ವತಂತ್ರ ಹೋರಾಟ ಸಂದರ್ಭದಲ್ಲಿ ಹೆಡ್ಗೇವಾರ್ ಅವರು ಶಾಖೆಗಳಲ್ಲಿ ಬಾವುಟವನ್ನು ಹಾರಿಸಲಿಕ್ಕೆ ಕರೆಯನ್ನು ಕೊಟ್ಟಿದ್ರು, ಪ್ರತಿ ಶಾಖೆಗೆ ಅವರು ಪತ್ರವನ್ನ ಬರೆದಿದ್ರು ಎಂಬ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇದಕ್ಕೆ ಇತಿಹಾಸದಲ್ಲಿ ನಿಜಕ್ಕೂ ಪುರಾವೆ ಇದೆಯಾ? ನೀವು ನೋಡಿರುವಂತಹ ಇತಿಹಾಸದ ಪ್ರಕಾರ, ನೀವು ಓದಿರುವ ಇತಿಹಾಸದ ಪ್ರಕಾರ ಏನಾದ್ರೂ ಇದಕ್ಕೆ ಸಾಕ್ಷ್ಯಾಧಾರ ಇದೆಯಾ ಅಂತ? ಇಲ್ಲ, ಇದು ನಾನು ಮತ್ತೆ ಅದೇ ಹೇಳ್ತಿರುವಂತದ್ದು, ಈ ಸಂಘ ಪರಿವಾರ ಇತಿಹಾಸವನ್ನು ನೋಡುವ ಕ್ರಮವೇ ಬೇರೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಗೆಳೆಯರು ಅದು ಏನು ಇತಿಹಾಸ ದಾಖಲೆ ಕೊಡ್ತಾರೆ ಕೊಡ್ಲಿ. ತಮಾಷೆ ನೋಡಿ, ಇವರ ಮೋದಿ ಅವರೇ ಮೊನ್ನೆ ಬೈದ್ರು, ಬ್ರಿಟಿಷ್ ಆಡಳಿತವನ್ನ ಮೆಕಾಲೆಯನ್ನ ಬೈದ್ರು, ಅಪರಾಧಿ ಅಂತ ಕರೆದ್ರು.
ಬ್ರಿಟಿಷರಿಂದ ಡಿಕಲನೈಸ್ ಆಗ್ಬೇಕಂತಂದ್ರೆ ಇವ್ರು ಅದೇ ಪತ್ರಗಳನ್ನ ನಮ್ಗೆ ದಾಖಲೆ ಕೊಡ್ತಾ ಇದಾರೆ. ಕೊಡ್ಲಿ, ಯಾವ ಪತ್ರ ಕೊಡ್ತಾರೆ ಕೊಡ್ಲಿ, ಎಷ್ಟೇ ಹುಡುಕಿದ್ರು ಪಾತಾಳಗಡೆ ಹಾಕಿದ್ರು ದಾಖಲೆ, ಇಲ್ದಿರೋ ದಾಖಲೆ ಎಲ್ಲಿಂದ ತರ್ತಾರೆ? ಅದು ಮುಖ್ಯ ಪ್ರಶ್ನೆ. ಇವ್ರು ಹೇಳ್ತಿರುವಂತದ್ದು ಹೆಡ್ಗೇವಾರ್ ಒಬ್ಬರೇ ಹೋಗಿರುವಂತದ್ದು. ಹೆಡ್ಗೇವಾರ್ ಅವ್ರು ಜೈಲಿಗೆ ಹೋದಾಗ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು, ಅರ್ಥ ಮಾಡ್ಕೊಳ್ಳಿ. RSS ಅವ್ರು ಆದಾಗ ಹೋಗಿಲ್ಲ. ಎರಡು ಸಂದರ್ಭದಲ್ಲಿ ಹೋಗಿದಾರ ಸರ್. ಒಂದ್ ನಿಮಿಷ ನಾ ಮಾತಾಡ್ತೀನಿ ಸುಮಾರು 5-6 ಸಾರಿ ಹೋಗಿದಾರ ಸರ್. ನಾ ಮಾತಾಡ್ತೀನಿ ಕೇಳಿ ಸರ್. ನನ್ನ ಗ್ರಹಿಕೆ ಮೂಲಕ ನಾ ಮಾತಾಡ್ತೀನಿ ಸರ್. ಇದೇ ಹೆಡ್ಗೇವಾರ್ ಅವರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾಗ 1920-21 ಸಂದರ್ಭದಲ್ಲಿ ಖಿಲಾಫತ್ ಚಳವಳಿಯನ್ನ ಬೆಂಬಲಿಸ್ತಾರೆ. ಆ ಖಿಲಾಫತ್ ಚಳವಳಿ ಕಮ್ಯುನಲ್ ಚಳವಳಿ ಅಂತ ಪರಿಗಣಿತ ಆಗಿತ್ತು. ಇವತ್ತು ಇಷ್ಟೆಲ್ಲ ಮಾತಾಡ್ತಾರೆ. ಹೆಡ್ಗೇವಾರ್ ಅವರ ಅನೇಕ ಸಾಧನೆಗಳು ಹೇಳ್ತಾರೆ. ಈಗ ಅವರು ಹೆಡ್ಗೇವಾರ್ ಅವರು ಖಿಲಾಫತ್ ಚಳವಳಿಯನ್ನು ಬೆಂಬಲಿಸಿದ್ರೆ ಒಪ್ಕೊಳಕ್ ಸಾಧ್ಯ ಇದೆ? ಅವರು ಇವತ್ತು ಎಷ್ಟೊಂದೆಲ್ಲ ಮಾತಾಡ್ತಾರಲ್ಲ. ಕ್ಯಾನ್ ದೇ ಅಕ್ಸೆಪ್ಟ್ ದಟ್ ಹೆಡ್ಗೇವಾರ್ ಅವರ ಖಿಲಾಫತ್ ಚಳವಳಿ 1920-21 ಹೆಡ್ಗೇವಾರ್ ಜೈಲಿಗೆ ಯಾಕೆ ಹೋಗ್ತಾರಂದ್ರೆ ಖಿಲಾಫತ್ ಚಳವಳಿಯನ್ನು ಬೆಂಬಲಿಸಿದ್ದಕ್ಕೆ ಹೋಗ್ತಾರೆ. ಆ ಖಿಲಾಫತ್ ಚಳವಳಿ ಇಡೀ ಸಂಘ ಪರಿವಾರದ ಸಂಪೂರ್ಣ ಚಿಂತನೆಗೆ ವಿರುದ್ಧವಾಗಿರುವಂತದ್ದು. ಅದು ಅದಕ್ಕೆ ಬೆಂಬಲಿಸಿದಕ್ಕೆ ಹೋಗ್ತಾರೆ ಅವರು. ಹಾಗಿದ್ರೆ ಆ ಖಿಲಾಫತ್ ಚಳವಳಿ ಸಪೋರ್ಟ್ ಮಾಡ್ತಾರೆ? ಈಗ ಅವ್ರು ಮಾತಾಡ್ಲಿ. ಎರಡನೇದು, ಖಿಲಾಫತ್ ಚಳವಳಿಗೆ ಹೋದ್ಮೇಲೆ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾಗ ಅವ್ರು ಹೋಗಿರುವಂತದ್ದು. ಇನ್ನು ಎರಡನೇ ಸಂದರ್ಭದಲ್ಲಿ ಅವ್ರು ಹೋಗಿರುವಂತದ್ದು ಉಪ್ಪಿನ ಸತ್ಯಾಗ್ರಹ ಸಂದರ್ಭ 1930 ಸಂದರ್ಭದಲ್ಲಿ 2ನೇ ಬಾರಿ ಹೋಗ್ತಾರೆ. ಅದರ ಬಗ್ಗೆ ಅವರ ಬಯೋಗ್ರಫಿಯಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಅದ್ರ ಏನ್ ಹೇಳ್ತಾರಂದ್ರೆ 1930 ಮಹಾತ್ಮ ಗಾಂಧಿ ಅವರು ಸರ್ಕಾರದ ವಿವಿಧ ಕಾನೂನುಗಳನ್ನು ಭಂಗ ಮಾಡಲು ಕರೆ ಕೊಟ್ಟರು. ಸ್ವತಃ ಗಾಂಧಿ ಅವರು ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭಿಸುವುದರ ಮೂಲಕ ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು. ಡಾಕ್ಟರ್ ಸಾಹೇಬರು, ಇವ್ರು ಕರೆಯುವುದು ಹೆಡ್ಗೇವಾರ್ ಅವ್ರನ್ನ ಡಾಕ್ಟರ್ ಸಾಹೇಬರು ಅಂತ, ಗೋಳ್ವಲ್ಕರ್ನ ಗುರುಜಿ ಅಂತ ಕರೀತಾರೆ. ಇರ್ಲಿ, ಸಂಘ ಪರಿವಾರವು ಡಾಕ್ಟರ್ ಸಾಹೇಬರು ಈ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವುದಿಲ್ಲ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ. ಸಂಘ ಪರಿವಾರ 1930 ಹೇಳ್ತಾರೆ, ಸಂಘ ಪರಿವಾರವು ಈ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಳುವುದಿಲ್ಲ, ಆದರೆ ವೈಯಕ್ತಿಕವಾಗಿ ಬಯಸುವವರು ಅವರ ಇಷ್ಟ, ಅದಕ್ಕೆ ನಾನು ಅಡ್ಡಿ ಬರೋದಿಲ್ಲ ಅಂತ ಹೇಳ್ತಾರೆ. ಅದು ಅವರ ಬಯೋಗ್ರಫಿಯಲ್ಲಿ ಇದೆ, ಅದನ್ನ ಓದಕ್ ಕೇಳಿ. ಆ ನಂತರ 1934 ಕಾಂಗ್ರೆಸ್ ಸರ್ಕಾರ ಏನ್ ಮಾಡುತ್ತೆ, ಒಂದು ಠರಾವ್ ಪಾಸ್ ಮಾಡುತ್ತೆ. ಈ 2 ಸದಸ್ಯತ್ವ ಇರುವಂತವ್ರು, ಹಿಂದೂ ಮಹಾಸಭಾದವರು ಮತ್ತು ಕಾಂಗ್ರೆಸ್ ಸದಸ್ಯರು ಎರಡೂ ಒತ್ತಿಗೆ ಇರಕ್ ಸಾಧ್ಯ ಇಲ್ಲ. ಹಿಂದೂ ಮಹಾಸಭಾದವರು ಇರ್ಬೇಕಂದ್ರೆ ಹಿಂದೂ ಮಹಾಸಭಾಕ್ ಹೋಗ್ಬೇಕು, ಕಾಂಗ್ರೆಸ್ ಬಿಟ್ಟು ಹೋಗ್ಬೇಕಂತ ಅವ್ರು ತೆಗೆದಾಕ್ತಾರೆ. ಇವೆಲ್ಲ ಇತಿಹಾಸದಲ್ಲಿ ಇದಾವೆ. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ದಾಗ ಹೋಗ್ತಾರೆ. ಎರಡನೇದು, ಯಾಕೆ ಉಪ್ಪಿನ ಸತ್ಯಾಗ್ರಹ ಸಂದರ್ಭದಲ್ಲಿ ಹೋಗ್ತಾರೆ ಅಂತಂದ್ರೆ RSS ಕಟ್ಟಿರ್ತಾರೆ. ಹೆಡ್ಗೇವಾರ್ ಅವರು ನಮ್ಮ RSS ಸೇರ್ಕೊಳ್ಳಿ ಅಂತ ಹೇಳ್ತಾರೆ, ಪ್ರಚಾರಕ್ಕಾಗಿ ಹೋಗ್ತಾರೆ. ವಾಯ್ಸ್ ಏನೋ ಬ್ರೇಕ್ ಆಗ್ತಾ ಇದೆ ಶ್ರೀಪಾದ್ ಭಟ್ ಸರ್. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ನಾನು ಇಷ್ಟೊತ್ತಿ ಹೇಳಿದ್ದೇನು ಅಂತಂದ್ರೆ 1921 ಅವ್ರು ಮೊದಲೇ ಬಾರಿ ಹೋದಾಗ ಕಾಂಗ್ರೆಸ್ನವರು ಆಗಿರ್ತಾರೆ. ಅದು ಖಿಲಾಫತ್ ಚಳವಳಿ, ಅದು ಅರ್ಥ ಆಯ್ತಲ್ವಾ? ಅದು ಕ್ಲಿಯರ್ ಆಯ್ತು. 1930 ಉಪ್ಪಿನ ಸತ್ಯಾಗ್ರಹ ಸಂದರ್ಭದಲ್ಲಿ RSS ಸ್ಥಾಪಕರಾಗಿ ಹೋಗಿರ್ತಾರೆ. ಅದರ ಬಯೋಗ್ರಫಿಯಲ್ಲಿ ಏನ್ ಬರೀತಾರೆ ಅಂದ್ರೆ RSS ನ ಕಟ್ಟುವುದಕ್ಕೆ ಬೇಕಾದಂತಹ ಕಾರ್ಯಕರ್ತರು, ಸ್ವಯಂ ಸೇವಕರನ್ನ ಸೆಳೆಯುವುದಕ್ಕೋಸ್ಕರ, ಅದಕ್ಕೆ ಪ್ರಚಾರ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ಅವ್ರು ಹೇಳ್ತಾರೆ, ಯಾರು ಹೆಡ್ಗೇವಾರ್ ಹೇಳ್ತಾರೆ, ನಾನು ಬಹಿರಂಗವಾಗಿ ಕರೆ ಕೊಡುವುದಿಲ್ಲ, ಸಂಘ ಪರಿವಾರಕ್ಕೆ ನೀವು ಭಾಗವಹಿಸಿ ಅಂತ ಕರೆ ಕೊಡುವುದಿಲ್ಲ. ಅದು ಅವರ ವೈಯಕ್ತಿಕ ಇಷ್ಟ. ಬೇಕಿದ್ರೆ ಭಾಗವಹಿಸಬಹುದು, ಬೇಡದಿದ್ರೆ ಬಿಡಬಹುದು, ಭಾಗವಹಿಸೋರಿಗೆ ಅಡ್ಡಿಪಡಿಸಿದಿಲ್ಲ ಅಂತ ಹೇಳ್ತಾರೆ. ಇದು ಅಡ್ಡಗೋಡಿ ಮೇಲೆ ದೀಪ ಇಟ್ಟಂತ ರೀತಿ. ಇದು ಇತಿಹಾಸದಲ್ಲಿದೆ. ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಇವರು ಇತಿಹಾಸವನ್ನ ತಿರುಚುವುದು ನೀವು ಎಷ್ಟೇ ಮಾತಾಡಿದ್ರು ಸಹ RSS ನ ಇತಿಹಾಸವ ಇವರು ಭಗತ್ ಸಿಂಗ್ ಬಗ್ಗೆ ಮಾತಾಡ್ತಾರೆ. ಭಗತ್ ಸಿಂಗ್ ಇವರು RSS ಗೆ ಅಪ್ರೋಪ್ರಿಯೇಟ್ ಮಾಡ್ಕೊಳಕ್ ಸಾಧ್ಯನಾ? ನಾನು ಏಕೆ ನಾಸ್ತಿಕ ಅಂತ ಹೇಳಿದಂತ ಭಗತ್ ಸಿಂಗ್ ಇವರು RSS ಗೆ ಅಪ್ರೋಪ್ರಿಯೇಟ್ ಮಾಡ್ಕೊಳಕ್ ಹೆಂಗ್ ಸಾಧ್ಯ ಆಗುತ್ತೆ? ಭಗತ್ ಸಿಂಗ್ ಅವರು ಕಮ್ಯುನಿಸ್ಟ್ ಆಲೋಚನೆಗಳನ್ನ ಹೊಂದಿದ್ದಂತವರು, ಅವರ ಸೋಷಿಯಲಿಸ್ಟ್ ಅಂತ ಹೇಳ್ಕಂತವ್ರು. ಸೋಷಿಯಲಿಸ್ಟ್ ಅವರ ಪಕ್ಷಕ್ಕೆ HSR ಇದೆ. ಸೋಷಿಯಲಿಸ್ಟ್ ಆಲೋಚನೆಯಿಂದ ಬಂದಂತದ್ದು. ಅದನ್ನ ಸಂಘ ಪರಿವಾರ ಹೇಗ್ ನೋಡ್ತಾ ಇದೆ, ಅವರ ಭಗತ್ ಸಿಂಗ್ ಅವರ ಆಲೋಚನೆಗಳನ್ನ ಹೇಗ್ ನೋಡ್ತಾ ಇದೆ ಎಂಬುದನ್ನ ಸತ್ಯನಾರಾಯಣ ಹೇಗ್ ನೋಡ್ತಾರೆ. ಮತ್ತು ಹೆಡ್ಗೇವಾರ್ ಬಗ್ಗೆ ನಾನು ಈ ಚರ್ಚೆಯ ಮುಂಚಿತವಾಗಿ ಒಂದು ವಿಚಾರವನ್ನ ಓದ್ಕೊಬೇಕು ಅಂತ ಹೇಳಿ ಒಂದಿಷ್ಟು ತಿರುವಾಗ್ತಾ ಇದೆ ಇತಿಹಾಸದ ಪುಟಗಳನ್ನ. ಆ ಸಂದರ್ಭದಲ್ಲಿ HV ಶೇಷಾದ್ರಿ ಅವರು, ಉಮೇಶ್ ಶೇಷಾದ್ರಿ ಅವರು RSS ನ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಂತಹ ಒಬ್ಬ ದೊಡ್ಡ ನಾಯಕರು. ಅವ್ರು ಬರ್ತಿರುವಂತಹ ಹೆಡ್ಗೇವಾರ್ ಆತ್ಮಚರಿತ್ರೆಯ ಕೆಲವು ಪುಟಗಳನ್ನ ಅಥವಾ ಅವರ ಜೀವನ ಚರಿತ್ರೆ ಕೆಲವು ಪುಟಗಳನ್ನ ಓದ್ತಾ ಇದೆ. ಅದರ ಇತಿಹಾಸಕರೊಬ್ರು ದಾಖಲಿಸ್ಕೊಂತಾರೆ ಅವರ ಉಮೇಶ್ ಶೇಷಾದ್ರಿ ಅವರ ಬರವನ್ನ ಆಧರಿಸಿ.
ಏನು ಖಿಲಾಫತ್ ಚಳುವಳಿ ನಂತರದಲ್ಲಿ ಅವ್ರೇನ್ ಜೈಲಿಗೆ ಸೇರ್ತಾರೆ, ಸತ್ಯನಾರಾಯಣ ಸರ್ ಅವ್ರು ಜೈಲಿಗೆ ಸೇರಿದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಒಂದು ಘೋಷವಾಕ್ಯ ಆಗಿರುತ್ತೆ, ಏನಂತಂದ್ರೆ ಯಾವುದೇ ಕಾರಣಕ್ಕೂ ವಕೀಲರನ್ನ ನೇಮಿಸ್ಕೊಳ್ಬಾರ್ದು ಎಂಬುದು ಅವರ ಕಾಂಗ್ರೆಸ್ನ ಒಂದು ನಿರ್ಧಾರ ಆಗಿರುತ್ತೆ. ಆದ್ರೂ ಕೂಡ ಹೆಡ್ಗೇವಾರ್ ಅವರು ವಕೀಲರನ್ನು ನೇಮಿಸ್ಕೊತಾರೆ, ಕಠಿಣ ಶಿಕ್ಷೆಯನ್ನು ಅನುಭವಿಸಿದ್ರು ಅಂತ ದಾಖಲೆಯಲ್ಲಿದೆ, ಬರಹದಲ್ಲಿದೆ. ಮತ್ತೊಂದು ಕಡೆಗೆ ಅದೇ ಉಮೇಶ್ ಶೇಷಾದ್ರಿ ಅವ್ರು ದಾಖಲಿಸ್ತಾರೆ 11 ಕೆಜಿ ತೂಕ ಜಾಸ್ತಿ ಆಗಿದ್ರು ಹೆಡ್ಗೇವಾರ್ ಅವರು ಜೈಲಿನಲ್ಲಿದ್ದಾಗ ಅಂತ ಇದೆ. ಇಂತಹ ಕಥನ RSS ನವರೇ ಬರೆದಿರುವಂತಹ ಕಥನ. ಇದನ್ನ ಸೂರ್ಯನ ಏನು ಸತ್ಯನಾರಾಯಣ ಅವರು ಹೇಗೆ ಅದನ್ನ ಸಮರ್ಥನೆ ಮಾಡ್ಕೊಂತೀರಾ? ಅಂದ್ರೆ ಕಾಂಗ್ರೆಸ್ ಏನು RSS ನ ನಾಯಕರಾದಂತಹ ಅಥವಾ ಅವಾಗಿನ RSS ಕಟ್ಟಿರ್ಲಿಲ್ಲ, ಆದ್ರೆ ಹೆಡ್ಗೇವಾರ್ ಅವರು ಕಾಂಗ್ರೆಸ್ನ ವಿಚಾರವನ್ನ ಧಿಕ್ಕರಿಸಿ ವಕೀಲರನ್ನ ನೇಮಿಸಿಕೊಂಡು ಜೈಲಿನಿಂದ ಹೊರಗಡೆ ಬರುವಂತಹ ಪ್ರಯತ್ನವನ್ನ ಮಾಡಿದ್ರು. ಇದು ಸ್ವತಂತ್ರ ಹೋರಾಟದ ಚಳುವಳಿಯ ಭಾಗವಾಗಿರುವಂತಹ ಒಂದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿರುವ ಅಥವಾ RSS ದಾಖಲಿಸಿರುವಂತಹ ಪುಟಗಳಲ್ಲಿ ಇರುವಂತಹ ಸತ್ಯಗಳು. ಇದನ್ನ ನೀವು ಒಪ್ಕೊಂತೀರಾ? ನೋಡಿ, ನಾನು ಪ್ರಥಮತಃ ಈಗ ನೀವು ಈ ಪ್ರಶ್ನೆ ಇವತ್ತಿನ ವಿಷಯನ ಡೈವರ್ಷನ್ ಆಯ್ತಿಗೆ. ಇವತ್ತಿನ ವಿಷಯ ಏನಿತ್ತು ಒಂದೇ ಮಾತ್ರಂ ಇತ್ತು, ಆದ್ರೆ ನೀವು ಸಂಘದ ಪಾತ್ರ ಅಂತಂದ್ರೆ ತಪ್ಪಿಲ್ಲ. ಮಾತಾಡುವ ನಾನು ಹೇಳ್ತೀನಿ. ಈಗ ಶ್ರೀಪಾದ್ ಸರ್ ಹೇಳಿದ್ರು ನನ್ನ ಗ್ರಹಿಕೆ ಪ್ರಕಾರ ಮಾತನಾಡ್ತೀನಿ ಅಂತ ಹೇಳಿದ್ರು. ಅವರು ಅವರ ಗ್ರಹಿಕೆ ಪ್ರಕಾರ ಮಾತನಾಡಕ್ಕಾಗ್ಲಿ ಅಥವಾ ಸತ್ಯನಾರಾಯಣ ತನ್ನ ಗ್ರಹಿಕೆ ಪ್ರಕಾರ ಮಾತನಾಡಕ್ ಆಗಂಗಿಲ್ಲ, ದಾಖಲಾತಿಗಳ ಸಮೇತ ಮಾತನಾಡ್ಬೇಕಾಗತ್ತೆ. ಇವ್ರು ಏನ್ ಹೇಳ್ತಾರ, ಇವರಲ್ಲಿ ಒಂದು ಪ್ರಿಜುಡಿಸ್ ಮೈಂಡ್ ಅದ. RSS ಅಂದ್ರೆ ಹಿಂಗ್ ಇದನ್ನ ಮಾಡುದು, ತಪ್ಪು ಮಾಹಿತಿ ಕೊಡುದು. ನಾನ್ ಹೇಳ್ತೀನಿ ಶ್ರೀಪಾದ್ ಸರ್ ಎಲ್ಲ ತಪ್ಪು ಮಾಹಿತಿ ಕೊಡ್ತಾ ಇದಾರ ಅಂತ ಹೇಳ್ತಾ ಇದ್ದೀನಿ. ನಾನು ಏನ್ ಹೇಳ್ತಾ ಇದ್ದೀನಿ, ಅವರು 1918ರಿಂದ 22 ಮಧ್ಯೆವರೆಗೂ ಅವರು ಜೈಲು ಸೇರಿದ ಅಷ್ಟೇ ಅಲ್ಲ, ಹಲವಾರು ದಾಖಲೆಗಳಿದಾವು. ಅದು ಏನು ಬಿಜೆಪಿ ದಾಖಲೆಗಳು ಅಲ್ವಲ್ಲ, ಸಂಘದ ದಾಖಲೆಗಳು ಅಲ್ವಲ್ಲ. ಯಾವ್ಯಾವ ಕಾಲಘಟ್ಟದಾಗ ಸಂಘದ ಏನು ನಾವು ನೀವು ಜನರಲ್ ಸೆಕ್ರೆಟರಿ ಅಂತೀವಿ, ನಾವು ಸರ್ಕಾರಿ ವಾಹ ಅಂತೀವಿ. ಅಂತವ್ರು ಸರ್ಕಾರಿ ವಾಹರು ಪುಣಾದಾಗ ಇರ್ಬೋದು, ಡೆಲ್ಲಿ ಒಳಗಿರ್ಬೋದು, ಮಧ್ಯಪ್ರದೇಶ ಅವ್ರು ಇರ್ಬೋದು, ಆಮೇಲೆ ಪಶ್ಚಿಮ ಬಂಗಾಳದಲ್ಲಿ ಇರ್ಬೋದು, ದೇಶಾದ್ಯಂತ ಹಲವಾರು ಕಡೆಗೆ ಇವರು ನಮ್ಮ ಸಂಘದ ಪ್ರಚಾರಕರು, ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇದ್ದಂತವ್ರು. 1925 ನಮ್ಮ ಸಂಘ ಸ್ಥಾಪನೆ ಆಗಿದ್ದು 1925 ಏನು ನಮ್ಮ ವಿಜಯದಶಮಿ ದಸರಾ ಹಬ್ಬದಲ್ಲಿ, ಹೌದಾ? ಅಲ್ಲಿಂದ ಹಿಡಿದು 1941, 42, 42ವರೆಗೆ ಹಲವಾರು ಬಾರಿ ನೀವು ದಾಖಲಾತಿಯ ಪುಸ್ತಕಗಳನ್ನ ತೆಗೆದು ಪತ್ರಾಗಾರಗಳಂತ ನಾನು ಅವ್ರಿಗೇನ್ ಹೇಳಿದೆ, ನಾವ್ ಕೊಡೋದ್ ಬ್ಯಾಡ್ರಿ, ರಾಷ್ಟ್ರೀಯ ಪತ್ರಾಗಾರ ಅಂತ ಹೇಳ್ತಾ ಇದ್ದೀನಿ ನಾನು. ಬ್ರಿಟಿಷ್ ರಾಷ್ಟ್ರೀಯ ಪತ್ರಾಗಾರ ಯಾರ ಕೈ ಅಂಡರ್ನಾಗಿತ್ತು? ಆಮೇಲೆ ಈ ಎಲ್ಲಾ ದಾಖಲೆಗಳು ಏನು ಸೋನಿಯಾ ಗಾಂಧಿ ಅವರು 53 ದಾಖಲೆಗಳ ಪಟ್ಟಿಗಳನ್ನ, ಒಂದು ಪುಸ್ತಕ, ಒಂದು 53 ಪೆಟ್ಟಿಗೆಗಳನ್ನ ಅವ್ರ ಮನೆಗೆ ತಗೊಂಡೋದ್ರು. ಅಲ್ಲಿ ಎಲ್ಲಾ ದಾಖಲೆಗಳ ಇಲ್ಲಿ ಸಂಗ್ರಹ ಆಗಿದಾವು. ನಾವು ನಮ್ಮ ಲಿಖಿತ ಸಂಗ್ರಹಗಳನ್ನ ಹೇಳ್ತಾ ಇಲ್ರಿ. ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಂಗಂದ್ರ ಇದು ನಮ್ದು ಬ್ರಿಟಿಷರು ಮಾಡಿದೈತಿ, ಸಂಘದ ತಪ್ಪೈತಿ ಅಂದ್ರ ಕಾಂಗ್ರೆಸ್ ಬಗ್ಗೆ ಅವ್ರು ಬರ್ದಿದ್ದು ಅದು ಕೂಡ ತಪ್ಪಾಗ್ಬೇಕಲ್ವಾ? ಇಡೀ ಚರ್ಚೆಯನ್ನ ನೀವು ಎತ್ತಿದಂತ ಒಂದು ಪ್ರಶ್ನೆಯನ್ನ ಇಟ್ಕೊಂಡು ನಾನು ಚರ್ಚೆ ಎತ್ತಿದೆ ಅಂತ. ಏನಂತ ಅಂದ್ರೆ ಸ್ವತಂತ್ರ ಹೋರಾಟದ ಕಥನವನ್ನ ಹೇಳ್ಬೇಕು, ಆ ನಿಟ್ಟಿನಲ್ಲಿ ನಾವು ಈ ಸ್ವತಂತ್ರ ಹೋರಾಟದ ನಾವು ಸ್ವಾತಂತ್ರ್ಯಕ್ಕೆ ನೀವು ಅಲ್ಲಿ ಹೋದ್ರಲ್ಲ, ನಾನು ಒಂದೇ ಮಾತ್ರ ಅಂತ ಹೇಳ್ತಾ ಇದ್ದೆ, ನೀವು ಅಲ್ಲಿ ಹೋದ್ರಿ ನಾ ಅದನ್ನ ಹೇಳ್ಬೇಕಲ್ಲ. ನೀವು ಕೇಳಿದ ಮೇಲೆ ಆ ಪ್ರಶ್ನೆಗಳಿಗೆ ನಾನು ಉತ್ತರ ಕರ್ತವ್ಯ ತಾನೆ. ಅಂದ್ರೆ ಸ್ವತಂತ್ರ ಹೋರಾಟದ ಕಥನವನ್ನ ಹೇಳುವಂತಹ RSS ನ ಪಾತ್ರ ಏನಿದೆ, ಅದರ ಸ್ವತಂತ್ರ ಹೋರಾಟ ಏನೊಬ್ಬ ಪ್ರಶ್ನೆ ಬಹಳ ಇವತ್ತ ವಿರೋಧ ಪಕ್ಷವು ಎತ್ತಿದಂತಹ. ಒಂದೇ ನಿಮಿಷ. ಇದಕ್ಕೆ ಈಗ ಪಾಪ ನಮ್ಮ ಸತ್ಯನಾರಾಯಣ ಅವರು ಪದೇ ದಾಖಲೆ, ಯಾಕಂದ್ರೆ ಇಷ್ಟು ಇತಿಹಾಸಗಳು ಬರೆದಿದ್ದಾರೆ. RSS ನವ್ರ ಪರಪಂಥೀಯರು ಬರೆದಿದ್ದಾರೆ, ಮಜುಮ್ದಾರ್ ತರದವರು ಬರೆದಿದ್ದಾರೆ. ಎಲ್ಲಿಯೂ 1925ರಿಂದ 42 ತನಕ ಸಂಘ ಪರಿವಾರದ ಯಾರೂ ಭಾಗವಹಿಸದ ಯಾವುದೇ ದಾಖಲೆಗಳು ಇಲ್ವೇ ಇಲ್ಲ. ಪಾಠ್ಯವರು ಇದೇ ಚೇತ ಅವ್ರು ತೋರಿಸ್ಲಿ ಪಾಪ, ನೋಡೋಣ ಅವರ ಆಯ್ಕೆ. ನೀವು ಯತಿರಾಜ್ ಅವ್ರೆ ಒಂದು ಅರ್ಧ ಗಂಟೆ ನನಗ್ ಸಮಯ ಕೊಡ್ರಿ. ಪ್ರತಿಯೊಂದು ವಿತ್ ಡೇಟ್ ಅಂಡ್ ಡಾಕ್ಯುಮೆಂಟೇಶನ್ ಕೊಡ್ತೀನಿ. ಯತಿರಾಜ್ ಶ್ರೀಪಾದ್ ಸರ್ ಕರೀರಿ, ನನ್ನೂ ಕರೀರಿ, ಶ್ರೀಪಾದ್ ಸರ್ ಕರೀರಿ. ನಾನು ಆ ದಾಖಲೆಗಳು ಯಾವ ರೀತಿ ಬೇಸ್ಗಳದಾವು, ಪ್ರಾಪರ್ ಬೇಸ್ಡ್ ಇರ್ಬೇಕದು. ನಾವ್ ಹಾಗೆ ಏನು ಮಾತಾಡಕ್ ಬರಂಗಿಲ್ಲ. ಈಗ
ಚೇಪರ್ ಭಟ್ ಸರ್, ಸತ್ಯನಾರಾಯಣ್ ಸರ್, ಖಂಡಿತವಾಗ್ಲೂ ಇದು ತುಂಬಾ ಚರ್ಚೆ ಆಗ್ಬೇಕಾದ ವಿಚಾರ. RSS ಖಂಡಿತವಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗಿಯಾಗಿಲ್ಲ ಎಂಬ ಆರೋಪವನ್ನ ಕಾಂಗ್ರೆಸ್ನವರು ಮತ್ತು ವಿಚಾರವಂತರು ಶುದ್ಧ ಸುಳ್ಳು. ನೋಡ್ರಿ, ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ. ಡಿಸ್ಟರ್ಬ್ ಆಗ್ತಾ ಇದೆ ಸರ್. ನಾವು ಮಾತಾಡ್ತಾ ಇದೀವಿ. ಈ ಚರ್ಚೆನ ಖಂಡಿತವಾಗ್ಲೂ ನಾವು ಮುಂದಿನ ದಿನಗಳಲ್ಲಿ ನಿಮ್ಮನ್ನೇ ಕರಿತೀವಿ, ಮತ್ತೆ ಶ್ರೀಪಾದ್ ಭಟ್ ಸರ್ ಕೂಡ ಬರ್ಲಿ. ಸೊ ಏನು ದಾಖಲೆ ಇತಿಹಾಸದ ಕಥನಗಳು ಏನ್ ಹೇಳ್ತವೆ, ಸ್ವತಂತ್ರ ಹೋರಾಟದಲ್ಲಿ RSS ನ ಪಾತ್ರ ಏನಿದೆ ಅದ್ರ ಬಗ್ಗೆ ಏನ್ ಹೇಳ್ತವೆ, ಇದ್ರ ಬಗ್ಗೆ ನೀವು ದಾಖಲೆ ತೆಗೆದುಕೊಂಡು ಬನ್ನಿ ಮತ್ತು ಇತಿಹಾಸದ ಕಥನವನ್ನ ಶ್ರೀಪಾದ್ ಭಟ್ ಸರ್ ಏನು ಅಧ್ಯಯನ ಮಾಡಿದ್ದಾರೆ ಅದ್ರ ಬಗ್ಗೆ ಕೂಡ ಹೇಳಿದ್ರು. ನಮ್ಮ ಚರ್ಚೆ ಈ ಒಂದೇ ಮಾತರಂ ವಿಚಾರವಾಗಿ ನಾವು ಚರ್ಚೆಯನ್ನು ಶುರು ಮಾಡುದು. ಆದ್ರೆ ಒಂದೇ ಮಾತರಂನ ಇವತ್ತು ಯಾಕೆ ಇವತ್ತು ಬೇರೆ ಬೇರೆ ವಿಚಾರಗಳಿದಾವೆ, ಬೇರೆ ಬೇರೆ ಸಮಸ್ಯೆಗಳಿದಾವೆ, ಆ ನಿಟ್ಟಿನಲ್ಲಿ ಹೋಗ್ಬೇಕು ಎಂಬುದು ನನ್ನ ಚರ್ಚೆಯ ವಿಚಾರವಾಗಿತ್ತು. ನಾನು ಆ ದಿಕ್ಕಿನಲ್ಲಿ ಫೋಕಸ್ ಮಾಡೋಣ ಅಂತ ಇದ್ದೆ. ಅದು ಇತಿಹಾಸದ ಕಥನ ಅಂದ ತಕ್ಷಣ ಇತಿಹಾಸಕ್ಕೆ ಹೋಯ್ತು. ಸೊ ಆದ್ರೆ ಇವತ್ತು ಬಹಳಷ್ಟು ಸಮಸ್ಯೆಗಳಿದಾವೆ. ಸಂಸತ್ನಲ್ಲಿ ಆಗ್ಬೇಕಾದ ಚರ್ಚೆಗಳು ಇದಲ್ಲ. ಒಂದು ಕಡೆಗೆ ಭಯೋತ್ಪಾದನಾ ಕೃತ್ಯಗಳ ದಾಳಿಗಳಾಗ್ತಾ ಇದಾವೆ, ಮತ್ತೊಂದು ಕಡೆಗೆ ರೂಪಾಯಿ ಕುಸಿತ ಆಗ್ತಾ ಇದೆ, ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಇದೆ. ಈ ರೀತಿ ಸಮಸ್ಯೆಗಳಿರೋ ಸಂದರ್ಭದಲ್ಲಿ ಅದ್ರ ಬಗ್ಗೆ ಗಂಭೀರವಾದ ಚರ್ಚೆನ ಮಾಡಬೇಕಾದಂತಹ ಸಂಸತ್ತು. ಇತಿಹಾಸದಲ್ಲಿ 150 ವರ್ಷದಿಂದ ಹೆಂಗಾಗಿತ್ತು, ಬಂಕಿಮಚಂದ್ರ ಚಟರ್ಜಿ ಅವರು ಇದು ಮಾಡಿದ್ರು, ಅವರ ಆನಂದ ಮಠ ಕಾದಂಬರಿ, ದೇಶಭಕ್ತ ಕಾದಂಬರಿ, ಅದು ಬ್ರಿಟಿಷರನ್ನ ಓಲೈಕೆ ಮಾಡಿದಂತಹ ಕಾದಂಬರಿ ಎಲ್ಲ ಈ ರೀತಿಯ ಚರ್ಚೆಗಳಿಗೆ ಹೋಗ್ತಿರುವಂತದ್ದು. ಇದಕ್ಕೆ ಸತ್ಯನಾರಾಯಣ್ ಸರ್ ಅವರು ಏನ್ ಹೇಳ್ತೀರಾ? ಸರ್, ನಾನು ಅದೇ ಹೇಳುವ ವಯಸ್ಸಾಗ ಹೊರಟಿದ್ದೆ. ಇದನ್ನ ಯಾಕೆ ಬೇಕು ಇವತ್ತು ಒಂದೇ ಮಾತರಂ ಅನ್ನುವಂಥದ್ದನ್ನ ಯಾಕೆ ಬೇಕು ಅನ್ನೋದನ್ನ ಹೇಳಕ್ ಹೊರಟಿದ್ದೆ. ಏನಾಗ್ಬಿಟ್ಟತ್ತೆ ನಮ್ಮ ಮಾನಸಿಕ ಸ್ಥಿತಿ, ಸ್ವಾತಂತ್ರ್ಯ ಪೂರ್ವದಿಂದ ಹಿಡ್ಕೊಂಡು ಸ್ವಾತಂತ್ರ್ಯ ನಂತರ ಇವತ್ತಿನವರೆಗೂ ಕೇವಲ ಈ ದೇಶದಲ್ಲಿ ಆಡಳಿತ ಮಾಡಿದಂತ ಕಾಂಗ್ರೆಸ್ ಪಕ್ಷ, ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಒಂದು ಘಟ್ಟ ಬೇರೆ, ಸ್ವಾತಂತ್ರ್ಯ ನಂತರ ಒಂದು ಘಟ್ಟ ಬೇರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಿಕ್ಕಾದ ತಕ್ಷಣ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರು ಅಂತ ನಾವ್ ಹೇಳ್ತೀವಿ. ಅವರು ಈ ಕಾಂಗ್ರೆಸ್ ಅನ್ನ ಇದೊಂದು ಕಾಂಗ್ರೆಸ್ ಮೂವ್ಮೆಂಟ್ ಆಗಿತ್ತು, ಸ್ವಾತಂತ್ರ್ಯ ಮೂವ್ಮೆಂಟ್ ಆಗಿತ್ತು, ಇದನ್ನ ಡಿಸಾಲ್ವ್ ಮಾಡ್ರಿ, ಇದನ್ನ ರಾಜಕೀಯಕರಣ ಮಾಡೋದು ಬೇಡ ಅಂತ ಹೇಳಿದ್ರು. ಆ ದುರ್ದೈವದಿಂದ ಕಾಂಗ್ರೆಸ್ ಬಂತು, ಈ ದೇಶ ಆಳ್ಕೊಂತ ಹೋದ್ರು. ಆದ್ರೆ ಯಾವ ರೀತಿ ದೇಶದ ತುಷ್ಟೀಕರಣ ಹಾಕೋತ್ ಹೋಯ್ತು. ನಾನು ಕೇಳಿದೆ, 1896ರಾಗ ಕಾಂಗ್ರೆಸ್ ಅಧಿವೇಶನದಾಗ ಒಂದೇ ಮಾತರಂ ಹೇಳಿದ್ಮೇಲೆ ಪ್ರತಿ ವರ್ಷ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಾಗ 1923 ಅದನ್ನ ಹೇಳ್ಕೊತ ಬಂದು 1923 ಇದಕ್ಕೆ ವಿರೋಧ ಮಾಡಿದ್ರು. 1937ರಾಗ ಮೊಹಮ್ಮದ್ ಅಲಿ ಜಿನ್ನಾ ಅವರು ಏನು ಸನ್ಮಾನ್ಯ ಏನು ಸ್ವರ್ಗೀಯ ನೆಹರೂರವ್ರಿಗೆ ಪತ್ರ ಬರೀತಾರ, ಇದು ನಮ್ಗೆ ವಿರೋಧ ಐತಿ ಅಂದಾಗ ಪಂಡಿತ್ ಜಿ ಹೇಳ್ತಾರ. ಮತ್ತು ನರೇಂದ್ರ ಮೋದಿ ಅವರ ಪ್ರಕಾರ ನೆಹರು ಅವರಿಗೆ ಪತ್ರ ಬರೆದಂತಹ ಕಾರಣಕ್ಕಾಗಿ ಅಥವಾ ನೆಹರು ಅವರೇ ಅವರೇ ಒಬ್ಬರೇ ಆಗಿ ಇದನ್ನ ತೆಗೆದುಕೊಂಡ್ರು ನಿರ್ಧಾರವನ್ನ ಅಂತ ಹೇಳಿ ಈ ರೀತಿ ಚರ್ಚೆ ಹೋಗ್ತಾ ಇದೆ. ಬಿಜೆಪಿ ಅವರ ವಾದವೂ ಕೂಡ ಆಗಿದೆ. ಆದ್ರೆ ಈ ಒಂದೇ ಮಾತರಮನ್ನ ತುಂಡರಿಸುವಲ್ಲಿ ಅಥವಾ ಒಂದೇ ಮಾತರಂನಲ್ಲಿರುವಂತಹ ಪ್ರತಿಗಾಮಿ ವಿಚಾರಗಳನ್ನ ಅಥವಾ ಏಕತೆಗೆ ಧಕ್ಕೆ ಬರುವಂತಹ ವಿಚಾರಗಳನ್ನ ತೆಗೆದುಹಾಕಬೇಕೆಂಬ ನಿರ್ಧಾರವನ್ನು ತೆಗೆದುಕೊಂಡವರಲ್ಲಿ ರವೀಂದ್ರನಾಥ್ ಠಾಗೂರ್ ಅವರಿದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿದ್ರು, ಸುಭಾಷ್ ಚಂದ್ರ ಬೋಸ್ ಅವರಿದ್ರು. ಈ ರೀತಿ ಚರ್ಚೆಗಳನ್ನ ಇವತ್ತು ಸಂಸತ್ನಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಈ ವಾದವನ್ನ ಈ ಇತಿಹಾಸ ಪುಟಗಳನ್ನು ನೀವ್ ಹೇಗ್ ನೋಡ್ತೀರಾ ಸರ್? ಅಂದ್ರೆ ನೀವು ಸುಭಾಷ್ ಚಂದ್ರ ಬೋಸನ್ನ ಬಿಡ್ತೀರಾ, ಮತ್ತೆ ನೀವು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಬಿಡ್ತೀರಾ, ಟ್ಯಾಗೋರ್ ಅವ್ರನ್ನ ಬಿಡ್ತೀರಾ, ನೆಹರು ಅವರನ್ನ ಮಾತ್ರ ಇಟ್ಕೊಂತೀರಾ? ಈ ಪಟೇಲ್ ಅವರನ್ನ ವಿರೋಧಿಸಿದ್ರು ಅಂತ ಯಾಕೆ ಮಾತಾಡ್ತಾ ಇಲ್ಲ? ಯತಿರಾಜ್ ಅವ್ರೆ, ನಾವ್ ಯಾರನ್ನು ಬಿಡ್ತಾ ಇಲ್ಲ. ನೋಡಿ, ನಾನು ಆರಂಭದಲ್ಲಿ ಹೇಳಿದೆ, ಸ್ವಾತಂತ್ರ್ಯ ನಂತರ ಇದುವರೆಗೂ ದೇಶದಾಗ ವಲ್ಲಭಾಯ್ ಪಟೇಲ್ ಅವರು ಒಂದೇ ಮಾತ್ರ ಇರುವಂತಹ ಪ್ರತಿಗಾಮಿ ವಿಚಾರಗಳನ್ನು ತೆಗೆದಾಕ್ಬೇಕು ಅಂತ ಹೇಳಿದ್ನ ನೀವು ಇದನ್ನ ವಿರೋಧಿಸ್ತೀರಾ? ವಲ್ಲಭಾಯ್ ಪಟೇಲ್ ಅವರ ವಿಚಾರವನ್ನು ವಿರೋಧಿಸ್ತೀರಾ? ಅದು ತಪ್ಪು ಮಾಹಿತಿ. ಸರ್ದಾರ್ ಪಟೇಲ್ರು ಪ್ರತಿಗಾಮಿ ಐತಿ, ಒಂದೇ ಮಾತ್ರ ಬೇಡ ಅಂತ ಎಲ್ಲೂ ಹೇಳಿಲ್ಲ. ಪುಟದಲ್ಲಿ ದಾಖಲಾಗಿರುವಂತದ್ದು ಇಲ್ಲ ಸರ್, ಅದು ಯಾರು ನೋಡಿ, ಈ ದೇಶದ ಇತಿಹಾಸದಾಗ ವಾಸ್ತವಿಕತೆಗೆ ದೂರವಾದಂತ ಏನು ಇದು ಕಮ್ಯುನಿಸ್ಟ್ ಮೈಂಡೆಡ್ ಒಂದು ಲೆಫ್ಟಿಸ್ಟ್ ಪ್ರಾಯೋಜಿತವಾದಂತ ಕೆಲವೊಂದು ಪುಟಗಳು ಇತಿಹಾಸದಲ್ಲಿ ದಾಖಲಾಗಿ ಹೋಗ್ಬಿಟ್ಟು ಅಕ್ಬರ್ ದಿ ಗ್ರೇಟ್ ಅಂತ ಹೇಳ್ತೀವಿ ನಾವು, ಬಾಬರ್ ದಿ ಗ್ರೇಟ್ ಅಂತ ಹೇಳ್ತೀವಿ. ನಮ್ಮ ದೇಶದವ್ರಿಗೆ ಯಾರಿಗೆ ಹೇಳಂಗಿಲ್ಲ ನೀವು. ಇದು ಇತಿಹಾಸನಾ? ನಿಮ್ಮ ಪ್ರಕಾರ ವಲ್ಲಭಾಯ್ ಪಟೇಲ್ ಅವರು ಒಂದೇ ಮಾತ್ರವನ್ನ ಸಂಪೂರ್ಣವಾಗಿ ಒಪ್ಕೊಂಡಿದ್ರು,
ಮತ್ತು ಸುಭಾಷ್ ಚಂದ್ರ ಬೋಸ್ ಅವರು ಸಂಪೂರ್ಣ ಒಪ್ಕೊಂಡಿದ್ರು. ಅವರು ಇತಿಹಾಸದಲ್ಲಿ ಏನಿದೆ ಈಗ ನಾವು ಚರ್ಚಿಸುವಂತಹ ವಿಚಾರ ಏನಿದೆ ಅದರಲ್ಲಿ ನೆಹರು ಅವರ ಮಾತ್ರ ಪಾತ್ರ ಇತ್ತು ಅಂತ ನಿಮ್ಮ ವಾದ ಆಗಿದ್ರೆ, ಶ್ರೀಪಾದ್ ಭಟ್ ಸರ್ ಈ ವಾದವನ್ನ ಇತಿಹಾಸದಲ್ಲಿ ತಪ್ಪಾಗಿ ದಾಖಲಿಸಿದ್ದಾರೆ, ಲೆಫ್ಟಿಸ್ಟ್ಗಳು ತಪ್ಪಾಗಿ ದಾಖಲಿಸಿದ್ದಾರೆ ಎಂಬ ವಾದವನ್ನ ಮಂಡಿಸ್ತಾ ಇದ್ದಾರೆ. ಶ್ರೀಪಾದ್ ಭಟ್ ಸರ್ ಇದನ್ನ ನೀವು ಹೇಗ್ ನೋಡ್ತೀರಾ ಅಂತ? ಸರ್, ಇಲ್ಲಿ ಏನ್ ಪ್ರಾಬ್ಲಮ್ ಗೊತ್ತಾ? ದೇಶದ ಪ್ರಧಾನಿಗಳೇ ಸಂಸತ್ತಿನಲ್ಲಿ ಗೌರವಾನ್ವಿತ ಪ್ರಧಾನಿಗಳು, ಅತ್ಯಂತ ಜವಾಬ್ದಾರಿಯಿಂದ ಮಾತಾಡ್ಬೇಕಾದಂತ ಪ್ರಧಾನಿಗಳು ಸಂಸತ್ನಲ್ಲಿ ಅವರ 12 ವರ್ಷಗಳಲ್ಲಿ ಸಂಸತ್ನಲ್ಲಿ ಮಾತಾಡಿದ ನೋಡಿದ್ರೆ ಎಲ್ಲಿಯೂ ಪ್ರಧಾನಿಗಳ ತರ ಮಾತಾಡಿದ್ ನಾವು ನೋಡ್ಲೇ ಇಲ್ಲ. ಒಂದು ಚುನಾವಣಾ ಭಾಷಣ ತರ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ಟೀಕೆ ಮಾಡ್ಕೊಂಡು ಮಾತಾಡ್ತಿರೋದನ್ನ ನೋಡ್ತಾ ಇದೀವಿ. ಏನ್ ಹೇಳಿ ಸರ್? ನಾವೇನಂತಂದ್ರೆ ಅವರು ಏನು ಸುಭಾಷ್ ಚಂದ್ರ ಬೋಸ್ ಹೇಳ್ತಾ ಇದ್ದೀನಿ, ಅವ್ರು ಕೊಟ್ಟಿರೋ ತಪ್ಪಾಯ್ತಾರೆ, ಇವ್ರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರೋದು. ಮುಖ್ಯ ವಿಷಯಕ್ಕೆ ಬಂದ್ರೆ ವಂದೇ ಮಾತರಂನ 1972ರಲ್ಲಿ ಎರಡು ಸ್ಟ್ಯಾಂಜ ಬರ್ದಿದ್ ಅಷ್ಟೇನೆ. ವಂದೇ ಮಾತರಂ ಶುಭಲಾಂ ಶುಭಲಾಂ ವಲಯದ ಶೀತಲಂ ಅಂತ ಏನೋ ಸ್ಟ್ಯಾಂಜ ಇದಾವೆ, ಅದನ್ನ 1972ರಲ್ಲಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಬರ್ದಿದ್ರು. ನಂತರ ಅದನ್ನ ತಮ್ಮ ಕಾದಂಬರಿ ಆದಂತಹ ಆನಂದ್ ಮಠದಲ್ಲಿ ನಂತರ ಸೇರಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ, ಇದು ಆನಂದ್ ಮಠದಲ್ಲಿ ನಂತರ ಸೇರಿಸ್ತಾರೆ. ಮೊದಲು ಬರ್ದಿದ್ದು 2 ಸ್ಟ್ಯಾಂಜ್ ಮಾತ್ರನೇ. ನಂತರ ಆನಂದ್ ಮಠದಲ್ಲಿ ಸೇರಿಸಿದಾಗ ಅದಕ್ಕೆ ಮತ್ತೆ 4 ಸ್ಟ್ಯಾಂಜ್ ಸೇರಿಸ್ತಾರೆ. ಇವ್ರು ಹೇಳ್ತಿರುವಂತ ಕತ್ತರಿಸಿ ಅದು ಆಮೇಲೆ ಸೇರಿಸಿಲ್ಪಟ್ಟಂತ ಸ್ಟ್ಯಾಂಜ. ಅರ್ಥ ಮಾಡ್ಕೊಳ್ಳಿ, ಮೊದಲು ಬರೆದಾಗ 2 ಸ್ಟ್ಯಾಂಜ್, ಇದು ಇತಿಹಾಸದಲ್ಲಿದೆ, 2 ಸ್ಟ್ಯಾಂಜ ಬರ್ದಿರುವಂತದ್ದು. ನಂತರ 4 ಸ್ಟ್ಯಾಂಜ ಸೇರಿಸ್ತಾರೆ. ಅವು ಆ ಕಾಲದ ಬಲಪಂಥೀಯ ರಾಷ್ಟ್ರೀಯ ಚಳವಳಿಗೆ ಪೂರಕವಾಗಿರುವಂತವು. ಅವು 4 ಸ್ಟ್ಯಾಂಜಗಳನ್ನ ತೀವ್ರವಾದಿ ಸನ್ಯಾಸಿಗಳು ಮೊಘಲರ ಆಳ್ವಿಕೆಯನ್ನು ಟೀಕೆ ಮಾಡ್ತಾನೆ, ಅದೊಂದು ಕಾದಂಬರಿಯ ಭಾಗವಾಗಿ ಬರುತ್ತದು. ಮೊಘಲ ಆಳ್ವಿಕೆಯನ್ನು ಟೀಕೆ ಮಾಡ್ತಾನೆ, ಒಂದು ದುರ್ಗಾ ಮಾತೆಯನ್ನ ಪೂಜಿಸುವಂತಹ ಒಂದು ಸ್ಟ್ಯಾಂಜಗಳವು. ಇದು ವಾಸ್ತವ. ಆಮೇಲೆ 1996ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಕೂಡ ಕೇವಲ 2 ಸ್ಟ್ಯಾಂಜನ ಸಂಗೀತ ಸಂಯೋಜನೆ ಮಾಡ್ತಾರೆ. ಈ ಪೂರ್ತಿ ವಂದೇ ಭಾರತಂ ಹಾಡಿಗೆ ಅಲ್ಲವೇ ಅಲ್ಲ, 2 ಸ್ಟ್ಯಾಂಜಾಗೆ. ಯಾತಕ್ಕೋಸ್ಕರ ಈ ಕಥನ ಸುಳ್ಳು ಅಂತ ಹೇಳಿ ಮುಗಿಸ್ಬಿಡ್ತೀನಿ. ಈಗ ಇವರು ರವೀಂದ್ರನಾಥ್ ಟ್ಯಾಗೋರ್ ಅವ್ರನ್ನ ಕೇಳ್ಬೇಕಾಗುತ್ತೆ, ಜನ್ಮಾಂತರಕ್ಕೆ ಹೋಗ್ಬಿಟ್ಟು, ಯಾಕೆ ಸರ್ ನೀವು 1896ರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ 2 ಸ್ಟ್ಯಾಂಜಾಗ್ ಮಾತ್ರ ಸಂಗೀತ ಸಂಯೋಜನೆ ಮಾಡಿದಂತ ಟ್ಯಾಗೋರ್ನ ಕೇಳ್ಬೇಕಾಗತ್ತೆ. ಇನ್ನಿವರು ಜಿನ್ನಾ ನೆಹರು ಪತ್ರ ಬರೆದ್ರು, ಅದೆಲ್ಲವೂ ಮತ್ತೆ ಇತಿಹಾಸವನ್ನು ತಿರುಚಿರುವಂತವು. ನೆಹರು ಅವರಿಗೆ ಪತ್ರ ಬರೆದಿರುವಂತದ್ದು ಸುಭಾಷ್ ಚಂದ್ರ ಬೋಸ್ ಅವರು. ಸುಭಾಷ್ ಚಂದ್ರ ಬೋಸ್ ಅವರು 1937 ಕಾಂಗ್ರೆಸ್ ಅಧಿವೇಶನಕ್ಕೆ ಮುಂಚೆ ನೆಹರು ಅವರಿಗೆ ಪತ್ರ ಬರೆದ್ಬಿಟ್ಟು, ನೆಹರು ಅವರೇ ನೀವು ಶಾಂತಿನಿಕೇತನಕ್ಕೆ ಹೋಗ್ತಾ ಇದ್ದ ಸಂದರ್ಭದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಜೊತೆಗೆ ಮಾತಾಡ್ಬಿಟ್ಟು ಈಗ ವಿವಾದ ಆಗ್ತಿರುವಂತಹ ವಂದೇ ಮಾತರ ಬಗ್ಗೆನೂ ಮಾತಾಡಿ ಅವರ ಅಭಿಪ್ರಾಯ ತಗೊಳ್ಳಿ ಅಂತ ಸುಭಾಷ್ ಚಂದ್ರ ಬೋಸ್ ಅವರು ನೆಹರು ಪತ್ರ ಬರೀತಾರೆ. ನೆಹರು ಅವರು ಮತ್ತೆ 20 ಅಕ್ಟೋಬರ್ ಏನ್ ಗ್ರೇಟೆಸ್ಟ್ ಸ್ಟೇಟ್ಮೆಂಟ್ ಕೊಟ್ಟರ, ಇತಿಹಾಸವನ್ನು ಕಂಡಿಡಿದಂತಹ ಪ್ರಧಾನಮಂತ್ರಿ ಹೇಳ್ತಾರಲ್ಲ ಸದನದಲ್ಲಿ, 20 ಅಕ್ಟೋಬರ್ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಪತ್ರ ಬರೀತಾರೆ ಅಂತೇಳಿ. ಆದ್ರೆ 17 ಅಕ್ಟೋಬರ್ 1937ರಲ್ಲಿ ಸುಭಾಷ್ ಚಂದ್ರ ಬೋಸ್ ನೆಹರು ಬರೆದ ಪತ್ರವನ್ನು ಪ್ರಸ್ತಾಪ ಮಾಡೋದಿಲ್ಲ. ಅವರು ತನಗೆ ಬೇಕಾದಂತ ಚರ್ರಿ ಪಿಕ್ ಅಂತ ಕರೀತಾರೆ, ತಮಗೆ ಬೇಕಾದಂತ ಕೆಲವು ಸಾಲಗಳನ್ನು ಮಾತ್ರ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇತಿಹಾಸವನ್ನು ತಿರುಚುವ ಇದು RSS ನ ಶೈಲಿ. ನೆಹರು ಅವರಿಗೆ ಸುಭಾಷ್ ಚಂದ್ರ ಬೋಸ್ ಪತ್ರ ಬರೀತಾರೆ, ನಂತರ ನೆಹರು ಅವರು ಸುಭಾಷ್ ಚಂದ್ರ ಬೋಸ್ ಪತ್ರ ಬರೀತಾರೆ. ನಂತರ 1937ರ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಆಚಾರ್ಯದ ನರೇಂದ್ರ ದೇವ್ ಇರ್ತಾರೆ, ರವೀಂದ್ರನಾಥ್ ಟ್ಯಾಗೋರ್ ಇರ್ತಾರೆ, ನೆಹರು ಅವರು ಇರ್ತಾರೆ, ಸುಭಾಷ್ ಚಂದ್ರ ಬೋಸ್ ಇರ್ತಾರೆ, ವಲ್ಲಭಾಯ್ ಪಟೇಲ್ ಅಲ್ಲಿ ಇರ್ತಾರೆ. ಅಷ್ಟೊತ್ತಿಗೆ ಜಿನ್ನಾ ಅವರು ವಿವಾದ ತೆಗಿತಾರೆ, ಅದು ಬೇರೆ ಪ್ರಶ್ನೆ. ಜಿನ್ನಾ ಅವ್ರ ವಿವಾದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅವ್ರು ಹೇಳ್ತಿರುವಂತದ್ದು ಮೂಲವಾಗಿ 2 ಸ್ಟ್ಯಾಂಜ ಇದ್ದಿದ್ದು, ನಂತರ 4 ಸ್ಟ್ಯಾಂಜ್ಗಳು ಆನಂದ ಮಠ ಕಾದಂಬರಿ ರಚನೆ ಸಂದರ್ಭ ಸೇರಿಸಲ್ಪಟ್ಟಿರುವಂತದ್ದು. ಹೀಗಾಗಿ ಮೂಲವಾದಂತ 2 ಸ್ಟ್ಯಾಂಜ್ ಇಟ್ಕೊಳ್ಳೋಣ ಅಂತ ಅವ್ರು ಹೇಳ್ತಾರೆ. ಇನ್ನು ಆ ಕಾಲದಲ್ಲಿ ಇರುವಂತ ವಿವಾದಗಳನ್ನ ಅರ್ಥ ಮಾಡ್ಕೊಳ್ಳೋಣ. ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು, ಆಗ 2ನೇ ಮಹಾಯುದ್ಧ ಪ್ರಾರಂಭ ಆಗಿತ್ತು, ಅನೇಕ ಬಿಕ್ಕಟ್ಟುಗಳು ಶುರುವಾಗ್ತಾ ಇದ್ವು. ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಇರುವಂತವ್ರು ಯಾವ ರೀತಿಯಾದಂತ ಆಯ್ಕೆಗಳು ಮಾಡ್ಕೊಳ್ಬೇಕನ್ನುವಂಥದ್ದು ಚರ್ಚೆ ನಡೀತಾ ಇತ್ತು. ಹೀಗಾಗಿ ಈ ವಿವಾದವನ್ನು ಕೊನೆಗೊಳಿಸ್ಬೇಕನ್ನುವಂತ ಕಾರಣ ಕೂಡ ಅಲ್ಲಿ ಸೇರ್ಕೊಂಡಿರುತ್ತೆ. ಇವ್ರು ಎಲ್ಲದಕ್ಕೂ ಮಧ್ಯವಾದವನ್ನು ಗಂಟಾಕುವಂತದ್ದು. ಇವ್ರು ಯಾರು ಅಲ್ಲಿ ಇರ್ಲಿಲ್ಲ, ಇವರೆಲ್ಲ ಫ್ರಿಂಜ್ ಎಲಿಮೆಂಟ್ಸ್ ಆಗಿದ್ರು. ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಇವತ್ತೇನು ಅವರು ವೈಭವೀಕರಿಸ್ತಾ ಇದಾರಲ್ಲ RSS ಅವರು, ದೇ ಆರ್ ಫ್ರಿಂಜ್ ಎಲಿಮೆಂಟ್ಸ್. ಇವತ್ತು ಅವ್ರು ಮಾತಾಡುವಂತ ಸ್ಥಿತಿ ನಾವಿದ್ದೀವಿ. ಚರ್ಚೆಯನ್ನ ಮುಗಿಸುವಂತಹ ಸಮಯ ಬಂದಿದೆ. ಕೊನೆಯದಾಗಿ ನಮ್ಮ ಸತ್ಯನಾರಾಯಣ ಸರ್ ಅವರು ಕೇಳ್ತಾ ಇರುವಂತದ್ದು, ಈ ಕಥೆ ಏನಿದೆ ಒಂದು ಚೆರಿ ಪಿಕ್ಕರ್ ತಗೋತಾ ಇದ್ದಾರೆ, ತಮಗೆ ಬೇಕಾದಂತಹ ಆಯಾಮವನ್ನ ಮಾತ್ರ ಬಿಜೆಪಿ ಮತ್ತು ಸಂಘ ಪರಿವಾರ ಮಾಡುತ್ತೆ ಅಂತೇಳಿ. ಬಂಕಿಮಚಂದ್ರರ ನಾನೀಗ ಈ ಚರ್ಚೆಗೆ ಮುಂಚಿತವಾಗಿ ಬಂಕಿಮಚಂದ್ರರ ಆನಂದ ಮಠ ಕಾದಂಬರಿ ಏನ್ ಹೇಳುತ್ತೆ ಅದ್ರ ಬಗ್ಗೆ ಒಂದಿಷ್ಟು ಓದ್ಕೊಂತ ಇದ್ದೆ. ಆ ಓದ್ಕೊಂತಿದ್ದ ಸಂದರ್ಭದಲ್ಲಿ ಬಂಕಿಮಚಂದ್ರರ ಆನಂದ ಮಠದಲ್ಲಿ ಬ್ರಿಟಿಷರನ್ನ ಓಲೈಕೆ ಮಾಡುವಂತಹ ಸಂದರ್ಭಗಳು ಬರ್ತವೆ. ಅಲ್ಲಿನ ಪಾತ್ರಗಳು ಬ್ರಿಟಿಷರನ್ನ ಓಲೈಕೆ ಮಾಡುವ ನಿಟ್ಟಿನಲ್ಲಿ ಮಾತಾಡ್ತವೆ.
ಇಂತಹ ಅದೇ ಕಾಲಘಟ್ಟದಲ್ಲಿ ಮುಸ್ಲಿಂ ದೇಶವನ್ನ ಕಾರುವಂತಹ ಆನಂದ ಮಠ ಏನಿದೆ, ಅದೇ ಕಾಲದಲ್ಲಿ ಮುಸ್ಲಿಮರನ್ನ ಮಾತ್ರ ಟೀಕೆ ಮಾಡ್ತಾ ಬ್ರಿಟಿಷರ ಬಗ್ಗೆ ಒಂದು ಮೃದು ಧೋರಣೆ ಅಂತ ಆಗುತ್ತೆ ಆನಂದ ಮಠ ಕಾದಂಬರಿ. ಈ ರೀತಿಯ ಧೋರಣೆ ಇರುವಂತಹ ಕಥನವನ್ನ ಬಿಜೆಪಿ ಮತ್ತು ಸಂಘ ಪರಿವಾರ ಬೆಂಬಲಿಸುವ ಉದ್ದೇಶದ ಹಿಂದೆ ಯಾವ ಹುನ್ನಾರ ಇದೆ ಎಂಬ ಪ್ರಶ್ನೆಯನ್ನ ಹಲವಾರು ವಿಚಾರವಂತರು ಕೇಳಿದರೆ, ಈ ಪ್ರಶ್ನೆಯನ್ನ ಕೊನೆಯದಾಗಿ ಸತ್ಯನಾರಾಯಣನಲ್ಲಿ ಕೇಳ್ತಾ ಈ ಚರ್ಚೆನ ಮುಗಿಸೋಣ ಅಂತ ಅನ್ಸುತ್ತೆ. ಸರ್, ನಿಮ್ಮ ಪ್ರತಿಕ್ರಿಯೆ ಕೊನೆಯದಾಗಿ. ಯತಿರಾಜ್ ಅವರೇ, ಆನಂದ ಮಠದಾಗ ಈಗ ಶ್ರೀಪಾದ್ ಸರ್ ಹೇಳಿದ್ರು, ಶ್ರೀಪಾದ್ ಸರ್ದ ನಾನು ಒಂದೇ ಅವ್ರು 12 ವರ್ಷ ಮೋದಿ ಅವರು ಪಾರ್ಲಿಮೆಂಟ್ ನ ಎಲ್ಲಾ ತಪ್ಪು ಮಾಹಿತಿ ಕೊಟ್ಟಾರ ಅಂತ ಹೇಳ್ಬಿಟ್ರು. ಇನ್ ಇದಕ್ಕೆ ನಾವು ಯಾವ ರೀತಿ ಉತ್ತರ ಕೊಡ್ಬೇಕು ಅರ್ಥ ಆಗಂಗಿಲ್ಲ. ಪಾರ್ಲಿಮೆಂಟ್ ನಾಗ ಆ ರೀತಿ ತಪ್ಪು ಮಾಹಿತಿ ಕೊಟ್ಟಾರ ಅಂತ ಇವ್ರು ಹೇಳ್ತಾರ ಅಂತ ಪಾರ್ಲಿಮೆಂಟ್ ಗಿಂತ ಇವ್ರು ದೊಡ್ಡವರಾದ್ರು ಅಂತ ಒಂದು ಭಾಗ. ಎರಡನೇದು ಇವ್ರು ಇಲ್ಲ ಯತಿರಾಜ್, ನಾನು ಹೇಳ್ಬೇಕು, ಅವ್ರು ಹೆಂಗ್ ಹೇಳಿದ್ರ ನಾನು ಹೇಳ್ಬೇಕಲ್ಲ, ಏನೇನೋ ಹೇಳ್ಬಿಟ್ಟು ಹೋಗಕ್ ಆಗಿಲ್ಲ. ಆಮೇಲೆ ಏನು 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 ಲೆಫ್ಟಿಸ್ಟ್ ಒಂದು ತಿರುಚಿದ ಇತಿಹಾಸನ ರಚನೆ ಆಗ್ಯದಲ್ಲ, ಅದರ ಮುಂದುವರಿದ ಭಾಗನ ಶ್ರೀಪಾದ್ ಅವ್ರದ್ದು. ಆಮೇಲೆ ಇವ್ರು ಏನ್ ಹೇಳ್ತಾರೆ, ಎಲ್ಲದಕ್ಕೂ ಡಿನೈ ಮಾಡ್ತಾರ. ನಾನ್ ಡಿನೈ ಮಾಡಕ್ ಇವು ಬೇಕು ಸಾಕ್ಷ್ಯಾಧಾರಗಳು. ನೀವ್ ಹೇಳ್ತಾರ ನನ್ನ ಗ್ರಹಿಕೆ ಪ್ರಕಾರ, ನಿಮ್ಮ ಗ್ರಹಿಕೆ ಪ್ರಕಾರ ನೀವೇನ್ ಹೇಳ್ಬೇಕು ಹೇಳಿ ಜನಕ್ಕೆ, ನಮ್ಮ ಗ್ರಹಿಕೆ ಪ್ರಕಾರ ನಾವೇನ್ ಹೇಳ್ಬೇಕು ಹೇಳ್ತೀವಿ. ಆದ್ರೆ ಈ ರೀತಿ ತಪ್ಪು ಮಾಹಿತಿಗಳನ್ನು ಕೊಡ್ತಾ ಇರೋದು ಅವರು. ನಾನು ದಾಖಲೆ ಸಮೇತ ಮಾತಾಡ್ತಾ ಇದೀನಿ. ಆನಂದ ಮಠದಾಗ 1852ರಾಗ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಬರೆದಾಗ ಇದು ಪೂರ್ಣ ಪ್ಯಾರ ಎಲ್ಲ 6 ಸ್ಟಾಂಜಗಳಿದ್ದವು. ಇವ್ರು 2 ಇದ್ವು ಅಂತ ಹೇಳಿದ್ರೆ ನಾ ಇದಕ್ಕೇನು ಹೇಳಕ್ ಆಗಂಗಿಲ್ಲ. ದಾಖಲೆಗಳನ್ನ ತೆಗೆದು ನೀವು ನೋಡ್ರಿ, 2 ಪ್ಯಾರ ಇದ್ವು 6 ಪ್ಯಾರ ಇದ್ವು ನೋಡ್ರಿ. 2 ಪ್ಯಾರ ಇದ್ವು ಅಂತಂದ್ರೆ 2 ಪ್ಯಾರ ಇದ್ವು ಅಂದ್ರ ಅವಾಗ ಬೋಸ್ರು ಸುಭಾಷ್ ಚಂದ್ರ ಬೋಸ್ರಾಗ್ಲಿ ಅಥವಾ ಮೊಹಮ್ಮದ್ ಅಲಿ ಅವರಾಗ್ಲಿ ಸರ್ದಾರ್ ಪಟೇಲ್ರಾಗ್ಲಿ 2 ಸ್ಟಾಂಜ ಮಾಡ್ರಿ ಅಂತ ಬರೆಯುವಂತ ಅವಶ್ಯಕತೆ ಏನಿತ್ತು? ಸೊ ಈ ತಪ್ಪು ಇತಿಹಾಸಗಳನ್ನು ಉಲ್ಲೇಖ ಮಾಡ್ಕೋತ ಎಲ್ಲಾ ಸಾರಾಸಗಟಾಗಿ ತಿರಸ್ಕಾರ ಮಾಡಿದ್ರೆ ನಾನು ಅವ್ರ ವಿಚಾರಗಳನ್ನು ಸಾರಾಸಗಟಾಗಿ ತಿರಸ್ಕಾರ ಹೆಚ್ಚಿಗೇನು ಇಲ್ಲ. ನೀವು ಏನ್ ಹೇಳಿದ್ರಿ ಅದು ಎಲ್ಲಾ ತಪ್ಪು ಮಾಹಿತಿನೇ ಹೇಳಿರೋದು ನೀವು. ಶ್ರೀಪಾದ್ಜಿ, ನೀವು ಸಂಪೂರ್ಣವಾಗಿ ಕಮ್ಯುನಿಸ್ಟ್ ಮೈಂಡೆಡ್ ಆಗಿ ಇವತ್ತಿನ ಡಿಬೇಟ್ ಗೆ ಬಂದಿದ್ದೀರಾ. ಎಲ್ಲಾ ತಪ್ಪು ಮಾಹಿತಿ ನಿರಾಕರಣೆ ಮಾಡ್ತೀನಿ. ಅಲ್ಲ ನಾನು ಇವ್ರು ತಪ್ಪ ಮತ್ತೆ ತಿರ್ಸ್ತಾ ಇದ್ದಾರೆ. ನಾನು ಹೇಳಿದ್ದೇನು ಅಂತಂದ್ರೆ ಹೇಳ್ತೀರಿ 2 ಸ್ಟಾಂಜ್ ಆಗಿದ್ರೆ 37 ಅವ್ರು 2 ಸ್ಟಾಂಜ್ ಆಗ್ಲಿ ಅಂತ ಯಾಕೆ ಹೇಳ್ತಿದ್ರು? ಸತ್ಯನಾರಾಯಣ ಸರ್, ಶ್ರೀಪಾದ್ ಭಟ್ ಸರ್ ಅವರ ಮಾತು ನಿಮ್ಮ ಏನು 2 ಸ್ಟಾಂಜ ಮಾತ್ರ ಇದ್ದಿದ್ದು ಅಲ್ಲ, 6 ಸ್ಟಾಂಜ ಪೂರ್ಣ ಪ್ರಮಾಣದಲ್ಲಿ ಬಂದಿದ್ರು. ನಾನ್ ಪ್ರಶ್ನೆ ಏನ್ ಕೇಳ್ತಾ ಇದೀನಿ, 37ರಾಗ ಇದನ್ನ 2 ಸ್ಟಾಂಜ್ ಯಾಕೆ ಲಿಮಿಟ್ ಮಾಡ್ರಿ ಅಂತ 2 ಇತ್ತಂದ್ರ ಅವ್ರ ಯಾಕೆ ಪತ್ರ ಬರೀತಿದ್ರು? ಮೂಲ ಕವಿತೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ 72 ಬಂದಾಗ ಇನ್ನೂ ಕಡಿಮೆ ಇತ್ತು. ಅದನ್ನ ನಿಮ್ಮ ಮಾಹಿತಿ ಸಂಪೂರ್ಣ ತಪ್ಪೈತಿ, ಸರಿಯಾಗಿ ಅಧ್ಯಯನ ಮಾಡ್ಕೊಂಡು ಡಿಬೇಟಿಗೆ ಬರ್ರಿ ಅಂತ ಇಷ್ಟ ಹೇಳ್ತೀನಿ. ನಾನು ನಿಮ್ಮ ತಪ್ಪು ಮಾಹಿತಿಗಳನ್ನ ಕೇಳಕ್ ತಯಾರಿಲ್ಲ. ಸಾರಿ, ತಪ್ಪು ಮಾಹಿತಿಗಳನ್ನ ಕೇಳಕ್ ತಯಾರಿಲ್ಲ. ನಾನು ಟೋಟಲಿ ಆನ್ ಫಾಲ್ಸ್ ಗ್ರೌಂಡ್. ಆಮೇಲೆ ಎಲ್ಲಾ ತಿರುಚಿನ ಇತಿಹಾಸದ ಕಮ್ಯುನಿಸ್ಟರ ಇತಿಹಾಸದ ಮುಂದುವರಿದ ಭಾಗ ಶ್ರೀಪಾದ್ ಸರ್ದು, ಇನ್ನೇನು ಇಲ್ಲ. ನಾನು ಕ್ಲಾರಿಫಿಕೇಶನ್ ಕೊಡ್ಬೇಕಾಗತ್ತೆ. ನಾನು ಹೇಳಿದ್ದು ಆನಂದ್ ಮಠ ಬರ, ಇವ್ರು ತಪ್ಪು ಹೇಳ್ತಿದಾರೆ. ಆನಂದ್ ಮಠ ಬರ 1882 1857 ಅಂತ ಹೇಳ್ತಾ ಇದ್ದಾರೆ. ಸರ್ ಹಂಗಾರೆ ತಪ್ಪು ಹೇಳ್ಬೇಡಿ. ಆನಂದ್ ಮಠ ಬರ 1852 ಆ ಸಂದರ್ಭದಾಗ ಅವರು ದೇಶ ಹೊತ್ತಿರಿತ್ತು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರ ಸಂದರ್ಭ. ಆ ಸಂದರ್ಭದಲ್ಲಿ ಇದು ಬರೆದಿರುವಂತದ್ದು ಅನ್ನುವಂಥದ್ದನ್ನ ಐತಿ. ಆದ್ರೆ ಇದನ್ನ ಅವರ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ ಓದಿದ್ದು 1875ರಲ್ಲಿ. ಶ್ರೀಪಾದ್ ಭಟ್ ಸರ್, ಚರ್ಚೆನ ಮುಗಿಸೋಣ. ಮತ್ತೆ ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ. ನಾನು ಹೇಳಿದ್ದು ಒಂದೇ ನಿಮಿಷ, ಒಂದೇ ಮಾತರಂನ ಮೊದಲ 2 ಸ್ಟಾಂಜವನ್ನ ಎರಡಲ್ಲ, ತಾವು ಒಂದಲ್ಲ ಎರಡಲ್ಲ, ಆರಂಭದಿಂದ ಕೊನೆಯವರೆಗೆ ತಿರುಚಿದ ಇತಿಹಾಸ, ಸುಳ್ಳಿನ ತರಮಾಲೆ, ನಕಾರಾತ್ಮಕ ಡಿಬೇಟ್ ಮಾಡಿದ್ರೆ ಸಾಧ್ಯ ಇಲ್ಲ ಸರ್. ಇಟ್ ಕಾಂಟ್ ಬಿ ಹೆಲ್ತಿ ಡಿಬೇಟ್. ನೋ ನಾಟ್ ಅಟ್ ಆಲ್. ಶ್ರೀಪಾದ್ ಭಟ್ ಸರ್, ಅಂತಿಮವಾಗಿ ಅಲ್ಲಲ್ಲ, ಒಂದೇ ಮಾತರಂಕ್ಕಿಂತ ಮುಂಚೆ ಅದು ಬರ್ದಿದ್ರು. ಅವಾಗ 2 ಸ್ಟಾಂಜೆ ಇತ್ತು. ಒಂದೇ ಅಲ್ಲ, ಆನಂದ್ ಮಠಕ್ಕಿಂತ ಮುಂಚೆ ಬರ್ದಾಗ 2 ಸ್ಟಾಂಜೆ ಇತ್ತು. ಆನಂದ್ ಮಠ ಬರ್ದ್ಮೇಲೆ ಸೇರಿಸ್ತಾರ ಅಂತ ಹೇಳಿದ್ ನಾನು. ಸರಿ ಬಿಡ್ರಿ ಸರ್, ಅರ್ಥ ಆಯ್ತು. ನೀವ್ ಏನ್ ಹೇಳ್ಬೇಕು ನಿಮ್ದು ಹೇಳ್ರಿ. 4 ಮಂದಿ ನೋಡಿರ್ತಾರ,
ನಾವೇನ್ ಹೇಳ್ಬೇಕು, ಜನ 4 ಮಂದಿ ನೋಡಿರ್ತಾರ, ಜನರಿಗೆ ಬಿಡೋಣ ಅದನ್ನ ತೀರ್ಮಾನ. ಖಂಡಿತವಾಗ್ಲೂ ಸ್ವತಂತ್ರ ಹೋರಾಟದ ಕಥನವನ್ನ ಖಂಡಿತವಾಗ್ಲೂ ಚರ್ಚೆ ಮಾಡ್ಬೇಕು. ಅದು ತುಂಬಾ ನನಗೆ ನಾಳೆ ಆಸಕ್ತಿಕರ ತಗೊಳ್ರಿ. ವಿಚಾರ ಹೋಗ್ತದೆ. ಅದ್ರ ಬಗ್ಗೆ ಯತಿರಾಜ್ ಹಾ ಇನ್ನೂ 1 ಗಂಟೆ ಟೈಮ್ ಕೊಟ್ಟು ನನಗ್ ಮಾತಾಡಕ್ ಅವಕಾಶ ಕೊಡ್ರಿ, ಅವ್ರಿಗೂ ಕರೀರಿ. ಸ್ವಾತಂತ್ರ್ಯ ಹೋರಾಟದ ಸಂಘದ ಪಾತ್ರ ಏನು ಅನ್ನೋದು ಹೇಳ್ತೀನಿ. ಖಂಡಿತವಾಗ್ಲೂ ನಾನೇ ಬರ್ತೀನಿ. ಈ ಚರ್ಚೆನ ಇಲ್ಲಿಗೆ ಮುಗಿಸೋಣ. ಈ ಚರ್ಚೆನ ಮುಗಿಸಿ ಮುಂದಿನ ಚರ್ಚೆನಲ್ಲಿ ಖಂಡಿತವಾಗ್ಲೂ ನಾವು RSS ನ ಸ್ವತಂತ್ರ ಹೋರಾಟದ ಭಾಗವಾಗಿತ್ತೆ, ಅದು ಸ್ವತಂತ್ರ ಹೋರಾಟನ ಮಾಡಿತ್ತೆ ಎಂಬ ಚರ್ಚೆಯನ್ನ ಖಂಡಿತವಾಗ್ಲೂ ಮಾಡೋಣ. ಇಷ್ಟು ಹೊತ್ತು ಪಾಲ್ಗೊಂಡಂತಹ ಸತ್ಯನಾರಾಯಣ ಸರ್ ಅವರಿಗೆ ಮತ್ತು ಶ್ರೀಪಾದ್ ಭಟ್ ಸರ್ ಅವರಿಗೆ ಈ ದಿನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.